ಆಚಾರ್ಯ ಗುಣಭದ್ರ ಸ್ವಾಮಿ ರಚಿಸಿರುವಂತಹ ಆತ್ಮಾನುಶಾಸನ ಗ್ರಂಥ ಇದೆ. ಶ್ಲೋಕ 22-23 ಚರ್ಚೆ ನಡೀತಾ ಇದೆ. ಯಾವ ಧರ್ಮದ ಆರಾಧನೆಯನ್ನು ಕುರಿತು ಚರ್ಚೆ ಪ್ರಾರಂಭ ಆಗಿದೆ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಆರಾಧನೆ ಸಮ್ಯಕ್ತ ಆರಾಧನೆಯಿಂದ ಪ್ರಾರಂಭ ಆಗಿದೆ. ಆ ನಿಟ್ಟಿನಲ್ಲಿ ಧರ್ಮಾರಾಧನೆಯ ಉಪದೇಶವನ್ನು ಕೊಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಧರ್ಮ ಮಾಡುವಂತ ಬಹಳಷ್ಟು ಜನ ಹೇಳೋದನ್ನ ಕೇಳಿದ್ದೀವಿ. ಈ ಧರ್ಮ ಮಾಡಬೇಕು. ಇಲ್ಲಿ ಆಚಾರ್ಯರು ಕೂಡ ಧರ್ಮ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಆದರೆ ಸಂಸಾರದಲ್ಲಿ ಧರ್ಮ ಮಾಡು ಅಂತ ಯಾರು ಹೇಳ್ತಾರೆ ಅದರ ಅಭಿಪ್ರಾಯ ಬೇರೆ ಇರುತ್ತೆ. ಧರ್ಮ ಮಾಡು ಅಂತ ಹೇಳಿದ ತಕ್ಷಣ ಅದರ ಅರ್ಥ ಏನು? ಅಲ್ಪ ಸ್ವಲ್ಪ ಯಾವುದಾದ್ರೂ ಕೆಟ್ಟ ಅಭ್ಯಾಸಗಳಿದ್ರೆ ಬಿಟ್ಟುಬಿಡು. ವಾರದಲ್ಲಿ ಒಂದ್ಸಲಿ ಆದ್ರೂ ಬಸ್ತಿಗೆ ಬಾ. ಸಾಧ್ಯವಾದಷ್ಟು ಅಲ್ಲಿ ಇಲ್ಲಿ ಅಲ್ಪ ಸ್ವಲ್ಪ ದಾನ ಮಾಡು. ಅದಕ್ಕೆ ಸಂಸಾರ ಧರ್ಮ ಅಂತ ಕರೆಯುತ್ತೆ. ಇಲ್ಲಿ ಪ್ರತಿಯೊಂದು ಸನ್ನಿ ಪಂಚೇಂದ್ರಿಯ ಜೀವಕ್ಕೆ ಧರ್ಮ ಮಾಡೋ ಉಪದೇಶ ಕೊಡ್ತಾ ಇದ್ದಾರೆ. ಬಟ್ ಇಲ್ಲೇನು ಅರ್ಥ ಇದೆ? ಇಲ್ಲಿ ಹೇಳುತ್ತಾ ಇದ್ದಾರೆ, ಧರ್ಮ ವಹಿ ಜೋ ಸತತ್ ಚಲೆ. ಯಾವ ಆರಾಧನೆ ಸತತವಾಗಿ ನಡೀತಾ ಇದೆ ಅದೇ ನಿಜವಾದ ಧರ್ಮಾರಾಧನೆ. ಆರಾಧನೆಯಲ್ಲಿ ಮಧ್ಯ ಬಿಟ್ಟು ಹೋಗ್ತಾ ಇದೆ ಅಂದರೆ ಇನ್ನೂ ಸಂಪೂರ್ಣವಾಗಿ ಪ್ರಕಟ ಆಗಿಲ್ಲ. तो जो सतत चले वो धर्माराधना. अब ಸತತವಾಗಿ ಯಾವ ರೀತಿಯಾಗಿ ಧರ್ಮ ಮಾಡೋದು ಅದರ ಸ್ವರೂಪವನ್ನ ಈಗ ಹೇಳ್ತಾ ಇದ್ದಾರೆ. 20, 21, 22 ಗಾಹೆಗಳಲ್ಲಿ ಏನು ಹೇಳಿದ್ರು? ಯಾವ ಧರ್ಮ ಇದೆ ಅದು ನಿನ್ನ ಸುಖವನ್ನ ಕಿತ್ಕೊಳ್ಳೋದಿಲ್ಲ. ನಿನಗೆ ಯಾವ ಧಾರ್ಮಿಕ ಸುಖ ಧರ್ಮ ಕ್ಷೇತ್ರದಲ್ಲಿ ಬಂದ ತಕ್ಷಣ ಹೊರಟೋಗುತ್ತೆ ಅನ್ಸುತ್ತೆ, ಹೇಳ್ತಾರೆ ಧರ್ಮ ನಿನ್ನ ಸುಖವನ್ನ ಕಿತ್ಕೊಳ್ಳೋದಿಲ್ಲ. ಹಾಗಾದ್ರೆ ಏನಾಗುತ್ತೆ? ಯಾವುದು ಸುಖಕ್ಕೆ ಕಾರಣ ಇದೆ ಅದು ನಿನ್ನ ದುಃಖಕ್ಕೆ ಕಾರಣ ಹೆಂಗಾಗ್ಲಿಕ್ಕೆ ಸಾಧ್ಯ ಇದೆ? ಹೇಳಿದ ಇಲ್ಲ, ನೀವೇನು ಹೇಳ್ತೀರಾ? ಯಾವಾಗ್ಲೂ ಧರ್ಮ ಮಾಡ್ಕೊಂಡು ಕೂತ್ಕೊಂಡ್ರೆ ಮನೆ ಕೆಲಸ ಮಾಡೋದು ಯಾರು? ಯಾವಾಗ್ಲೂ ಧರ್ಮ ಮಾಡಿ ಕೂತ್ಕೊಂಡ್ರೆ ಸಂಪಾದನೆ ಮಾಡೋದು ಯಾರು? ಶಿಷ್ಯ ಏನ್ ಹೇಳ್ತಾನೆ? ಸತತವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಕೆಲಸ ತುಂಬಾ ಇದೆ, ಯಾವುದಾದ್ರೂ ಒಂದು ಟೈಮನ್ನು ಕೊಟ್ರೆ ನಾನು ಮಾಡ್ತೀನಿ. ಆಚಾರ್ಯರು ಏನು ಹೇಳ್ತಾರೆ? ನೀನು ಯಾವ ಧನ ಸಂಪತ್ತಿ ವೈಭವದ ಹಿಂದೆ ಓಡ್ತಾ ಇದೀಯಾ ಧರ್ಮವನ್ನ ಬಿಟ್ಟು, ಆ ಎಲ್ಲ ಧನ ಸಂಪತ್ತಿ ವೈಭವ ಧರ್ಮದಿಂದಾನೇ ಸಿಗೋದಿದೆ.
ವಿಚಿತ್ರ ಆಗೋಯ್ತಲ್ಲ. ಧನ ಸಂಪತ್ತಿ ವೈಭವಕ್ಕೋಸ್ಕರ ಧರ್ಮವನ್ನ ಬದಿಗಿಟ್ಟು ಓಡ್ತಾ ಇದ್ದ ಇವನು. ಮತ್ತೆ ಆಚಾರ್ಯ ಏನ್ ಹೇಳ್ತಿದ್ದಾರೆ, ಎಲ್ಲೇ ಜೀವ, ಈ ಧನ ಸಂಪತ್ತಿ ಕೂಡ ಧರ್ಮದಿಂದನೇ ಸಿಗೋದಿದೆ. ಹಾಗಾದ್ರೆ ಜೀವ ಅಂತೂ ಎರಡರಿಂದನೂ ವಂಚಿತನಾದ್ನಲ್ಲ. ಈ ಕಡೆ ಧರ್ಮನೂ ಸಿಗ್ಲಿಲ್ಲ, ಆ ಕಡೆ ಧನ ಸಂಪತ್ತಿನೂ ಸಿಗ್ಲಿಲ್ಲ, ಎರಡು ಕಡೆ ಹೊಟ್ಟೋದ. ಅದಕ್ಕೆ ಹೇಳೋದು ಧರ್ಮಾದವಾಪ್ತಿ ವಿಭವೋ, ಈ ವೈಭವ ಧರ್ಮದಿಂದ ಸಿಗುತ್ತೆ. ಈ ಧರ್ಮದಿಂದ ಸಿಗುವಂತಹ ಯಾವ ವೈಭವ ಇದೆ, ಇದನ್ನ ಕಾಪಾಡ್ಕೊಳ್ಬೇಕಾದ್ರೆ ಏನ್ ಮಾಡೋದೀಗ ತಿಳಿದ್ರು, ಪುನಃ ಧರ್ಮವನ್ನೇ ಮಾಡಬೇಕು. ಯಾವ ನದಿ ಮಳೆಯಿಂದ ಹರಿತಾ ಇದೆ, ಆ ನದಿಯನ್ನ ಕಾಪಾಡಬೇಕಂದ್ರೆ ಏನ್ ಮಾಡಬೇಕು? ಏನು ಮಾಡಂಗಿಲ್ಲ, ಪುನಃ ಮಳೆ ಬರಬೇಕು. ಒಂದು ವರ್ಷ ಬರದೇ ಇದ್ರೂ ನದಿ ಬತ್ತು ಹೋಗ್ಬಿಡುತ್ತೆ. ನದಿ ಜೀವಂತವಾಗಿರ್ಬೇಕಂದ್ರೆ ಪ್ರತಿ ವರ್ಷ ಮಳೆ ಬರಬೇಕು. ಹಾಗೆ ಜೀವನದಲ್ಲಿ ಸುಖ ಸತತವಾಗಿರ್ಬೇಕಾದ್ರೆ, ನಿನ್ನ ಧನ ಸಂಪತ್ತಿ ಕೂಡ ಸತತವಾಗಿರ್ಬೇಕಂದ್ರೆ ಅದರಲ್ಲಿ ಧರ್ಮದ ಮಳೆ ಸುರಿತಾ ಇರಬೇಕು. ಇಲ್ಲ ಅಂದ್ರೆ ಯಾವುದು ಪುಣ್ಯ ಧರ್ಮದ ಉದಯದಿಂದ ಸಿಕ್ಕಿತ್ತು ಅದಿನ ಮೇಲೆ ಪಾಪವಾಗಿ ಪರಿಣಾಮನೇ ಆಗುತ್ತೆ. ಅರ್ಥ ಆಗ್ತಿದೆ? ಇಲ್ಲಿ ತಿಳಿಬೇಕಾದಂತಹ ವಿಷಯ ಏನು ಅಂದರೆ, ಪುಣ್ಯದ ಯಾವ ಉದಯ ಇದೆ ಆ ಸಮಯದಲ್ಲಿ ಪಾಪ ಮಾಡಿದ್ರೆ ಜೀವಕ್ಕೆ ಪುಣ್ಯದ ಲಾಭ ಸಿಗ್ತಾ ಇಲ್ಲ. ಇದು ಸಮಸ್ಯೆ ಇದೆ. पुण्य का उदय है लेकिन पाप किया तो पुण्य का लाभ भी तो नहीं मिला. ಯಾವ ಪುಣ್ಯ ನಂದಿತ್ತು, ನಾನು ಅರ್ಜನೆ ಮಾಡಿರೋದಿತ್ತು, ನನ್ನ ಪುಣ್ಯ ನನಗೆ ಕೆಲಸಕ್ಕೆ ಬರಲಿಲ್ಲ, ನನ್ನ ಪುಣ್ಯ ನನಗೆ ಸುಖ ಕೊಡಲಿಲ್ಲ. भाई पाप करते समय किसी को आनंद आता है क्या? ಭ್ರಮೆಯಿಂದ ಆನಂದ ಅಂತ ತಿಳಿಬಹುದು, ಆದರೆ ಕಷಾಯ ಪಾಪ ಕೃತ್ಯದಲ್ಲಿ ಆನಂದ ಅಂತೂ ಯಾವ ಜೀವಕ್ಕೂ ಆಗೋದಿಲ್ಲ. तो जो पुण्य का उदय था उसमें पाप किया मतलब दुख का अनुभव किया. ಉದಯ ಪುಣ್ಯದಿತ್ತು, ಅನುಭವ ಸುಖದ್ದಾಗಬೇಕಿತ್ತು, ಆದರೆ ಪಾಪದ ಅನುಭವ ಅಥವಾ ದುಃಖದ ಅನುಭವ ಆಯಿತು. ये क्या हो गया? ನನ್ನದೇ ಸಂಪತ್ತಿ ಏನು ಹೇಳ್ತೀವೋ, ನಾನು ಸಂಪಾದನೆ ಮಾಡಿರೋದು ಅಂತ. ನಾನೇ ಸಂಪಾದನೆ ಮಾಡಿರುವಂಥದ್ದು ನನಗೆ ಕೆಲಸಕ್ಕೆ ಬರಲಿಲ್ಲ. ಇದಕ್ಕಿಂತ ವಿಚಿತ್ರ ಏನಿದೆ? पुण्य का संपादन तो मैंने किया था ना, तो मुझे नहीं काम आया, फिर उस पाप को पुण्य को लेकर क्या करेंगे हम? ಅದಕ್ಕೆ ಆಚಾರ್ಯ ಏನು ಹೇಳ್ತಿದ್ದಾರೆ, ಧರ್ಮಾದವಾಪ್ತಿ ವಿಭವೋ, ಪುಣ್ಯದ ಉದಯದಿಂದ ಯಾವ ಧನ ಸಾಮಗ್ರಿ ನಿನಗೆ ಸಿಕ್ಕಿದೆ ಅದು ನಿನ್ನ ಸುಖಕ್ಕೋಸ್ಕರ ಬಳಕೆ ಆದರೆ ಅದು ಸದ್ಬಳಕೆ ಇದೆ. ಮನೆಯಲ್ಲಿ ಕೊಡ್ಲಿ ಇದೆ, तो ಏನು ಮಾಡೋದು? क्या करना? ಕಾಲ್ ಮೇಲೆ, ನಮ್ಮ ಕಾಲ್ ಮೇಲೆ ನಾವೇ क्या करना बोल? ಕೊಡ್ಲಿ ಇದೆ, ಯಾರ್ದು? ಅಲ್ಲೇ ನಂದೆ, तो ಏನು ಮಾಡೋದು? क्या करना? त्रिंगिलम पातयन पदभ्याम स्वयं दंडेन पात्यते. स्वयं ही अपने को दंड देता है. ನಂದೇ ಕೊಡ್ಲಿ, ನನ್ನ ಕಾಲ ಮೇಲೆ ಹಾಕೋತಾ ಇದ್ದೀನಿ, तो ಸದ್ಬಳಕೆ ಆಯ್ತೇನು? ऐसे ಆಚಾರ್ಯರು ಏನು ಹೇಳ್ತಿದ್ದಾರೆ,
ನಿನ್ನದೇ ಅರ್ಜನೆ ಮಾಡಿರುವಂತಹ ಪುಣ್ಯ, ನೀನೇ ಅರ್ಜನೆ ಮಾಡಿರುವಂತಹ ಕಷ್ಟದಿಂದ ಸಂಪಾದಿಸುವಂತಹ ಧನ ಸಂಪತ್ತಿ ವೈಭವ, ಅದು ನಿನಗೆ ಸದ್ಬಳಕೆ ಆಗಲಿಲ್ಲ ಅಂದ್ರೆ ಅದರಿಂದ ಪ್ರಯೋಜನ ಏನಿದೆ? ಬೋಲು. ಜಿತ್ನಾ ಭೀ ಪುರುಷಾರ್ಥ ಕಿಯಾ ವೋ ಅಪ್ನೆ ಲಿಯೇ ಕಿಯಾ ಥಾ ನಾ, ನಮಗೋಸ್ಕರ ಮಾಡಿದ್ವಿ ತಾನೆ. ಆದ್ರೆ ನಮಗೋಸ್ಕರ ಮಾಡಿದ್ವಿ ಅನ್ನೋದೇ ಮರೆತೋಗ್ಬಿಡುತ್ತೆ ಜೀವಕ್ಕೆ. ತು ಏನಾಗುತ್ತೆ? ಸಂಸಾರದಲ್ಲಿ ಬಹುತೇಕ ಜೀವಿಗಳ ಪುಣ್ಯ ಧನ ಸಂಪತ್ತಿ ವ್ಯರ್ಥವಾಗಿ ಕಳೆದು ಹೋಗುತ್ತೆ. ಕೊನೆ ಸಮಯದಲ್ಲಿ ಹೋಗಿ ಈ ಜೀವಕ್ಕೆ ಏನು ಅರ್ಥ ಆಗುತ್ತೆ? ಕಿ ವ್ಯರ್ಥ ಆಗೋಯ್ತು. ವ್ಯರ್ಥ ಆಗೋಯ್ತು ಯಾಕೆ? ಯಾಕಂದ್ರೆ ನಮಗೆ ಅರ್ಥ ಆಗ್ತಿಲ್ಲ. ಧರ್ಮ ದವಾಪ್ತಿ ವಿಭವೋ, ವೈಭವ ತಭಿ ಸಾರ್ಥಕ ಹೇ ಜಬ್ ಧರ್ಮ ಪೂರ್ವಕ ಹೋ. ಇಲ್ಲ ಅಂದ್ರೆ ದುರ್ಬಳಕೆ ಆಗ್ಬಿಡುತ್ತೆ. ವಿಚಾರ ಕರೋ, ಮನೆಯಲ್ಲಿ ಆಹಾರ ತಿಂತೀವಿ, ತುಂಬಾ ಕಷ್ಟಪಟ್ಟು ಅಡುಗೆ ಮಾಡ್ತೀವಿ, ಊಟ ಮಾಡ್ತೀವಿ, ಯಾತಕ್ಕೋಸ್ಕರ? ಆರೋಗ್ಯಕ್ಕೋಸ್ಕರ. और वो भोजन ही विष बन जाए तो बोलो, ಇಷ್ಟು ಕಷ್ಟಪಟ್ಟು ಅಡುಗೆ ಮಾಡಿದ್ದಲ್ಲ ನೀನು, ಆ ಆಹಾರನೇ ವಿಷ ಆಗೋಯ್ತು. तो ऐसा भोजन कोई करना चाहेगा? बोलो. ಇದು ಪುಣ್ಯದ ಪರಿಸ್ಥಿತಿ ಇದೆ. ತುಂಬಾ ಕಷ್ಟಪಟ್ಟು ಸಂಪಾದಿಸಿರುವಂತಹ ಪುಣ್ಯ ನಾವು ತುಂಬಾ ನಿಕೃಷ್ಟವಾಗಿ ಕಳೆದು ಬಿಡ್ತೀವಿ. ಕ್ಯಾ ಹೋ ಗಯಾ ಫಿರ್? ಪ್ರಪಂಚದ ನಮ್ಮ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಜೀವನದಿಂದ 4-5 ವಸ್ತುಗಳನ್ನು ತೆಗೆದು ಹಾಕ್ಬಿಟ್ರೆ ನಮಗೆ ಮುಂದೆ ಹೆಜ್ಜೆ ಎಲ್ಲಿಡಬೇಕು ಅಂತ ಗೊತ್ತಾಗೋದಿಲ್ಲ. ಏ ಹಾಲತ್ತೆ. ಒಂದು ಟಿವಿ, ಒಂದು ಮೊಬೈಲು, ಒಂದೆರಡು ಜನದ ಜೊತೆ ಹರಟೆ ಹೊಡೆಯೋದು, ಒಂದು ಪೇಪರು, ಇಂತಹ 4-5 ವಿಷಯಗಳನ್ನ ಜೀವನದಿಂದ ತೆಗೆದಾಕ್ಬಿಟ್ರೆ ಇವನು ಒದ್ದಾಡಕ್ ಶುರು ಮಾಡ್ತಾನೆ. ಎಲ್ಲಿ ಕಾಲಿಡೋದಂತ ಗೊತ್ತಿಲ್ಲ ಇವನಿಗೆ. बोलो, ये पुण्य का सदुपयोग. ಗಂಭೀರವಾಗಿ ಇದನ್ನ ವಿಚಾರ ಮಾಡಿದ್ರೆ ಅರ್ಥ ಆಗುತ್ತೆ. ಆಚಾರ್ಯ ಏನು ಹೇಳ್ತಿದ್ದಾರೆ? ये पुण्य का निरंतर दुरुपयोग चल रहा है. अच्छा, ಮನೋರಂಜನೆ ಮಾಡಬೇಕು. अच्छा ठीक है भाई, ಮನೋರಂಜನೆ ಹೆಸರು ಬಂದ ತಕ್ಷಣ ಏನೇನು ಬರುತ್ತೆ ಅಂದ್ರೆ, ಇಷ್ಟು ನಮ್ಮ ಜೀವನ ದರಿದ್ರ ಆಗ್ಬಿಟ್ಟಿದೆ. ಸಮೃದ್ಧಿ ಬಿಲ್ಕುಲ್ ನೈ. ಸಮೃದ್ಧಿ ಕಿಸ್ಕೋ ಬೋಲ್ತೆ? ಸಮೃದ್ಧಿ ಇದೆಯೇನು ಜೀವನದಲ್ಲಿ? ಜೀವನದಲ್ಲಿ ದಾರಿದ್ರ್ಯವೇ ದಾರಿದ್ರ್ಯ ಇದೆ. ಯಾಕೆ? ಕಿ ಮನೋರಂಜನೆ ಹೆಸರಲ್ಲಿ ಇವನಿಗೆ ಒಂದೆರಡು ಮೂವಿಗಳ ಹೆಸರು ನೆನಪು ಬರುತ್ತೆ, ಒಂದೆರಡು ಮೂವಿ ಹಾಡುಗಳ ನೆನಪು ಬರುತ್ತೆ. इसके अलावा कुछ ನೆನಪು ಬರುತ್ತೆ. ಸಾಯಂಕಾಲ ಆದ ತಕ್ಷಣ ಏನೇನು ಬರುತ್ತೆ? ಎಲ್ಲರೂ ಹೇಳ್ತಿದ್ದಾರೆ. इसका क्या अर्थ हुआ? इसका अर्थ क्या हुआ बोलो? इसका अर्थ हुआ कि ನಮಗ್ ಬೇರೆ ಏನು ಹೊಳೆಯೋದೇ ಇಲ್ಲ. ಇಲ್ಲಿ ಸಮಯ ಇದೆ ಅಂದ್ರೆ ಹೆಜ್ಜೆ ಎಲ್ಲಿಡೋದಂತ ಗೊತ್ತಿಲ್ಲ. तो ये क्या हो रहा है? ನಮಗೆ ಈ ಉಪದೇಶ ಅರ್ಥ ಆಗ್ತಿಲ್ಲ. ಧರ್ಮ ದವಾಪ್ತಿ ವಿಭವೋ. ಧರ್ಮಿ ಜ್ಞಾನಿ ಸಮ್ಯಕ್ ದೃಷ್ಟಿಯ ಜೀವನದಲ್ಲಿ ಸಮೃದ್ಧಿ ಇರುತ್ತೆ. ಯಾರು ಎಷ್ಟು ಸಮೃದ್ಧರಾಗಿದ್ದಾರೆ ಅಂತ ತಿಳಿಯೋದಾದರೆ, ಮನೋರಂಜನೆಗೋಸ್ಕರ ವ್ಯಕ್ತಿ ಏನು ಮಾಡ್ತಾ ಇದ್ದೇನೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ.
क्या कोई कितना समृद्ध है कैसे पता चलेगा? तो बोले मनोरंजन के लिए, एंटरटेनमेंट के लिए वो क्या करता है इससे पता चल जाएगा. तो ಅದಕ್ಕೆ ನಾವೇನು ಅರ್ಥ ಮಾಡ್ಕೋಬೇಕಿದೆ, ಸಂಪೂರ್ಣ ಧನ, ವೈಭವ, ಶರೀರ, ಆರೋಗ್ಯ, ಸಂಯೋಗಗಳು ಪ್ರತಿಯೊಂದು ಪುಣ್ಯದ ಉದಯ ಇದೆ, ಸಂಯೋಗ ಇದೆ. तो ತುಂಬಾ ವಿಚಾರಪೂರ್ವಕವಾಗಿ ಖರ್ಚು ಮಾಡಬೇಕಿದೆಯಲ್ಲ, या फिर ऐसे नदी में बहा दो. ನದಿಯಲ್ಲಿ ಏನು ಹರಿ ಬಿಡ್ತೀವಿ? ಸತ್ತ ಮೇಲೆ ಬೂದಿನ. ऐसे पुण्य को बहा दो नहीं. ಸದ್ಯದ ಜೀವನವನ್ನ ನೋಡಿದ್ರೆ ಅರ್ಥ ಆಗುತ್ತೆ ಪುಣ್ಯ ಸಂಪಾದಿಸೋದು ಎಷ್ಟು ಕಷ್ಟ ಇದೆ ಅಂತ. क्या पुण्य ऐसे थोड़ी सहज मिल जाएगा? ಅರ್ಥ ಆಗ್ತಿದೆ. ಪುಣ್ಯ ಸಂಪಾದಿಸೋದು ಬಹಳ ಕಷ್ಟ ಇದೆ, बहुत दुर्लभ है. पुण्य कमाना धर्म की तो बात नहीं चल रही अभी. तो ಇಷ್ಟು ದುರ್ಲಭವಾಗಿ ಸಂಪಾದಿಸುವಂತಹ ಪುಣ್ಯವನ್ನ ನದಿಯಲ್ಲಿ ಹರಿಬಿಡೋದಿದೆಯೇನು? बोलो. बहुत बहुत दुर्लभ होता है मनुष्य भोग का मिलना. ಸಮುದ್ರದಲ್ಲಿ ಒಂದು ಹನಿ ಇದ್ದಂತೆ. कहाँ ढूंढोगे आप ಮನುಷ್ಯ ಭೋಗ? तो ಆ ಸಮುದ್ರದ ಒಂದು ಹನಿ ತುಂಬಾ ದುರ್ಲಭದಿಂದ ಸಿಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ವಿಚಾರ ಮಾಡಿ ಖರ್ಚು ಮಾಡು. ಅಚ್ಚಾ, ಖರ್ಚು ಮಾಡೋದೇ ಆದ್ರೆ ಹೆಂಗ್ ಮಾಡೋದು ಹೇಳಿದ್ರು? ಬೀಜ ಬಂತಲ್ಲ, ಬೀಜಾದವಾಪ್ತ ಧಾನ್ಯ. तो ಖರ್ಚು ಮಾಡೋದೇ ಆದ್ರೆ ಹೆಂಗ್ ಮಾಡಬೇಕು? ಕಿ ಧರ್ಮಕ್ಕೆ ಚ್ಯುತಿ ಬರದೇ ಇರುವಂತೆ ಖರ್ಚು ಮಾಡು. ಧರ್ಮಕ್ಕೆ ಚ್ಯುತಿ ಬರದೇ ಇರುವಂತೆ ಹೆಂಗ್ ಖರ್ಚು ಮಾಡೋದು? तो ಹೇಳ್ತಾರೆ ಸತತವಾಗಿ ನಿನಗೆ ಯಾವ ಸಂಯೋಗಗಳು ಸಿಕ್ಕಿದೆ ಅದರ ಬಳಕೆ ಅಂತೂ ಆಗುತ್ತಿದೆ ತಾನೆ. ದೇಹ ಸಿಕ್ಕಿದೆ, 24 ಗಂಟೆ ದೇಹದ ಬಳಕೆ ಮಾಡ್ತಾ ಇದೀಯ. ಆದ್ರೆ ಯಾತಕ್ಕೋಸ್ಕರ ಬಳಕೆ ಮಾಡ್ತಾ ಇದ್ದೀವಿ ಅದು ಧರ್ಮವನ್ನ ನಿರ್ಧಾರ ಮಾಡುತ್ತೆ. ದೇಹದ ಬಳಕೆಯನ್ನ ನಾವು ಹೇಳಿದ್ವಲ್ಲ, ಇದರಲ್ಲೇ ಮಾಡ್ತಾ ಇದ್ದೀವಿ. तो धर्म संपूर्णವಾಗಿ नष्ट ಆಗೋಯ್ತು. अब धर्म बचा नहीं कुछ भी. ಅದೇ ದೇಹದಿಂದ सतत यदि ये पुरुषार्थ करे इंद्रियों से हट करके जीवन जीने का, तब कुछ बात है. ಶ್ವಾಸ ತಗೋತಾ ಇದ್ದೀವಿ, ಇಂದ್ರಿಯಗಳಿದೆ, ಅಕ್ಕಪಕ್ಕ ಸಂಯೋಗಗಳಿದೆ, ಪರಸ್ಪರ ಉಪಗ್ರಹ ಜೀವನ. तो ಆಕ್ಸಿಜನ್ ಇದೆಯಲ್ಲ ಅದು ಪುಣ್ಯದ ಉದಯದಿಂದಾನೇ ಸಿಗ್ತಾ ಇದೆ, ಸ್ವಲ್ಪ ದಿನ ಆದ್ಮೇಲೆ ಸಿಗಲ್ಲ. तो ಇದೆಲ್ಲ ಸರಳ ಸಾಮಾನ್ಯವಾದ ಸಂಯೋಗಗಳಿದೆ. ಈ ಸಂಯೋಗಗಳೇ ಧರ್ಮವನ್ನ ಸಾಧಿಸಲಿಕ್ಕೆ ಸಾಧ್ಯ ಇದೆ. तो ಇದನ್ನ ಹೇಳ್ತಾರೆ ಬೀಜಾದವಾಪ್ತ ಧಾನ್ಯ. ಬೀಜವನ್ನ ಬಿಟ್ಟು ಉಳ್ಕಿದ್ದನ್ನ ನೀನು ಅನುಭವಿಸಬಹುದು. तो ಪುನಃ ಶಿಷ್ಯನಿಗೆ ಪ್ರಶ್ನೆ ಆಯಿತು, ಅದೆಂಗ ಸಾಧ್ಯ ಇದೆ? ನೀನು ಹೇಳ್ತೀರಿ ಸತತವಾಗಿ ಮಾಡಬೇಕು, ಧರ್ಮ ಯಾವತ್ತೂ ನಷ್ಟ ಆಗದಂತೆ ಸತತವಾಗಿ ಮಾಡಬೇಕು ಅಂತ. ನನಗೆ ಅರ್ಥ ಆಗ್ತಿಲ್ಲ, ಮನೆ ಕೆಲಸ ಯಾವಾಗ ಮಾಡೋದು ನಾನು ಹಂಗಾದ್ರೆ? ಆಚಾರ್ಯರು ಹೇಳ್ತಾರೆ ಧರ್ಮದಲ್ಲಿ ಇದ್ದಂತಹ ಜೀವಕ್ಕೆ ಈ ಪ್ರಶ್ನೆನೇ ಬರೋದಿಲ್ಲ. ಸಂಕಲ್ಪ್ಯಂ ಕಲ್ಪವೃಕ್ಷಸ್ಯ.
ಕಲ್ಪವೃಕ್ಷ ಯಾರಿಗೆ ಬೇಕಾಗಿದೆ? ಚಿಂತಾಮಣಿ ರತ್ನ ಯಾರಿಗೆ ಬೇಕಾಗಿದೆ? ಯಾರ ಜೀವನದಲ್ಲಿ ಧರ್ಮ ಇಲ್ಲ ऐसा ಆಚಾರ್ಯ ಏನು ಹೇಳ್ತಿದ್ದಾರೆ, मैंने देखा ಈ ಸೂತ್ರದ ಅರ್ಥನೇ ಬೇರೆ ಮಾಡಿಬಿಡ್ತಾರೆ ಕೆಲವೊಂದು ಜನ. ಆಚಾರ್ಯ ಹೇಳ್ತಾ ಇದ್ದಾರೆ ಕಲ್ಪವೃಕ್ಷ ಚಿಂತಾಮಣಿ ರತ್ನ ಇದು ಯಾರಿಗೆ ಬೇಕಾಗಿದೆ? ಯಾರ ಜೀವನದಲ್ಲಿ ಧರ್ಮ ಇಲ್ಲ. ಕ್ಯೂ? ಯಾಕಂದ್ರೆ ಕಲ್ಪವೃಕ್ಷದ ಹತ್ರ ಚಿಂತಾಮಣಿ ಹತ್ರ ಮುಂದೆ ನಿಂತ್ಕೊಂಡು ಬೇಡಬೇಕಲ್ಲ. ಧಾರ್ಮಿಕ ವ್ಯಕ್ತಿಗೆ ಬೇಡೋದು ಸ್ವೀಕಾರ ಇಲ್ಲ, ಅವನಿಗೆ ಬೇಕಾಗಿಲ್ಲ. ಅವನಿಗೇನಂತೆ ಅಸಂಕಲ್ಪ್ಯಂ ಅಸಂಚಿಂತ್ಯಂ, ಸಂಕಲ್ಪ ಮಾಡ್ದೇನೆ, ಮನಸ್ಸಲ್ಲಿ ಭೋಗಗಳ ಸಂಕಲ್ಪ ಮಾಡ್ದೇನೆ, ಮನಸ್ಸಲ್ಲಿ ಭೋಗಗಳ ವಿಚಾರ ಮಾಡ್ದೇನೆ, ಮನಸ್ಸಲ್ಲಿ ಭೋಗಗಳ ಪ್ರಾರ್ಥನೆ ಮಾಡ್ದೇನೆ ಧರ್ಮ ಎಲ್ಲ ಸುಖವನ್ನು ಕೊಡುತ್ತೆ. ಇದೇನು ಭಾರಿ ಸೂಕ್ಷ್ಮ ವಿಷಯ ಇದೆ ಏನು. ಆಚಾರ್ಯ ಹೇಳ್ತಿದ್ದಾರೆ, ನೀನು ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ರೆ ನಿನ್ನ ಗೃಹಸ್ಥ ಜೀವನವೂ ಕೂಡ ವ್ಯರ್ಥ ಇದೆ. ಹಿಂಸೆಗಳೆಷ್ಟು ಪ್ರಕಾರ ಇರುತ್ತೆ? ಅದರಲ್ಲಿ ಮೊದಲನೇ ಹಿಂಸೆ ಯಾವುದು? ಸಂಕಲ್ಪ ಹಿಂಸ. ಯಾರ್ಯಾರು ಮಾಡ್ಬೋದು? ಯಾರ್ಯಾರು ಮಾಡ್ಬೋದು संकल्पी हिंसा? भाई संकल्पी हिंसा तो कोई नहीं कर सकता. तो यदि मन में भोग का संकल्प करके बैठे हैं तो हम गृहस्थ भी नहीं है. ಅರ್ಥ ಆಗ್ತಿದೆ? ಮನಸ್ಸಲ್ಲಿ ಭೋಗದ ಸಂಕಲ್ಪ ಮಾಡ್ಕೊಂಡು ಕೂತಿದ್ದೀವಿ. 1 ವರ್ಷ ಆದ್ಮೇಲೆ ಇದನ್ನ ತಗೋತೀನಿ, 6 ತಿಂಗಳಾದ್ಮೇಲೆ ಅದನ್ನ ಮಾಡ್ತೀನಿ, 5 ವರ್ಷ ಆದ್ಮೇಲೆ ಇದನ್ನ ಮಾಡ್ತೀನಿ. ಇದು ಸಂಕಲ್ಪ ಹೂವ. ಮತ್ತೆ ಸಂಡೇ ಅಂತೂ ದಿನ ಬಸ್ತಿಗೆ ಬರ್ತಾನೆ ಇದ್ದೀನಿ, ಅಲ್ಪ ಸ್ವಲ್ಪ ಆದ್ರೂ ಪುಣ್ಯ ಬಂದಿರುತ್ತೆ. मन में संकल्प है. संकल्पी हिंसा गृहस्थ का त्याग होता है. ಎಲ್ಲರಿಗೂ ಗೊತ್ತಿದೆ ತಾನೆ, ಗೃಹಸ್ಥನಿಗೂ ಸಂಕಲ್ಪಿ ಹಿಂಸೆಯ ತ್ಯಾಗ ಇರುತ್ತೆ. ನಾವಿನ್ನೂ ಮುನಿ ಅವಸ್ಥೆಗೆ ಹೋಗಿಲ್ಲ, ಗೃಹಸ್ಥನ ಬಗ್ಗೆ ಮಾತಾಡ್ತಿದ್ದೀವಿ. ಅದಕ್ಕೆ ಏನ್ ಹೇಳ್ತಿದ್ದಾರೆ? ಅಸಂಕಲ್ಪ್ಯಂ ಅಸಂಚಿಂತ್ಯಂ. ಸಂಕಲ್ಪ ಮಾಡ್ದೇನೆ, ಚಿಂತನೆ ಮಾಡ್ದೇನೆ, ಪ್ರಾರ್ಥನೆ ಮಾಡ್ದೇನೆ ಧರ್ಮ ನಿನಗೆ ಸರ್ವ ಸುಖವನ್ನು ತಂದು ಕೊಡುವಾಗ ಈ ಸಂಕಲ್ಪ ವಿಕಲ್ಪಗಳು ಭೋಗಕ್ಕೋಸ್ಕರ, ಈ ಪ್ರಾರ್ಥನೆಗಳು, ಈ ಬೇಡಿಕೆಗಳು, ಇದೆಲ್ಲ ಯಾತಕ್ಕೋಸ್ಕರ ಮಾಡ್ತಾ ಇದೆಯಾ? ಅರ್ಥ ಆಗ್ತಿದೆ? ಮನಸ್ಸಲ್ಲಿ ಯಾವುದಾದ್ರೂ ಸಂಕಲ್ಪ ಇರಲೇಬೇಕು ಅಂದ್ರೆ ಅದು ಮುಕ್ತಿಯ ಸಂಕಲ್ಪ. ಮುಕ್ತಿಯ ಸಂಕಲ್ಪ ಬಿಟ್ಟು ಇನ್ಯಾವ ಸಂಕಲ್ಪನೂ ಸೂಕ್ತ ಇಲ್ಲ. ಆಗ ಮಾತ್ರ ಸತತವಾಗಿ ಧರ್ಮ ಆಗುತ್ತೆ. ಮುಕ್ತಿ ಮಾನೆ ಎಲ್ಲಿ ಬಂಧನಕ್ಕೊಳಪಟ್ಟಿದ್ದೀನಿ ಅದರಿಂದ ಬಿಡಿಸ್ಕೊಳ್ಳೋದು ಹೆಂಗೆ, ಎಲ್ಲೆಲ್ಲಿ ಬಂಧನ ಆಗಿದೆ ಅಲ್ಲಿಂದ ಬಿಡುಗಡೆ ಆಗೋದು ಹೇಗೆ, ಇದು ಸತತವಾಗಿ ಸಂಕಲ್ಪ ಇರಬೇಕಿದೆ. ಇದು ಸಮ್ಯಕ್ ದೃಷ್ಟಿಯ ಸಂಕಲ್ಪ ಇದೆ, ಜ್ಞಾನಿ ಪರಮಾತ್ಮನ ಸಂಕಲ್ಪ ಇದೆ. ಯಾರಿಗಿನ್ನೂ ಈ ಶ್ರದ್ಧೆನೇ ಇಲ್ಲ ಕಿ ಧರ್ಮ ಸರ್ವ ಸಂಪದ ಸುಖವನ್ನ ಕೊಡುತ್ತೆ ಅಂತ, ಜೀವನದಲ್ಲಿ ಧರ್ಮ ಪ್ರವೇಶ ಹೆಂಗಾಗುತ್ತೆ? ತೋ ಎಲ್ಲ ರೀತಿಯಿಂದ ತುಂಬಾ ಸ್ಪಷ್ಟವಾಗಿ ನಿರ್ಣಯ ಮಾಡಬೇಕಿದೆ. ಯಾವ ರೀತಿಯಿಂದನೂ ಬೇಡಿಕೆ ಅಂತೂ ಜೀವನದಲ್ಲಿ ಇರೋ ಹಾಗಿಲ್ಲ. ಯಾವುದೇ ರೀತಿಯಾದ ಬೇಡಿಕೆ ಎಲ್ಲಿವರೆಗಿದೆ ಅಲ್ಲಿವರೆಗೆ ಸತತ ಧರ್ಮ ಹೇಗೆ ಮಾಡೋದು ಆಚಾರ್ಯರು ಹೇಳ್ತಾ ಇದ್ದಾರೆ. ಉತ್ತರ ಅರ್ಥ ಆಗ್ತಿದೆ?
ಜೀವನದಲ್ಲಿ ಯಾವುದೇ ಕೆಲಸವನ್ನ ಮಾಡಿದ್ರೂ ಅದು ಮುಕ್ತಿಗೋಸ್ಕರ ಸಮರ್ಪಿತ ಇರಬೇಕಿದೆ. ನಾವೇನ್ ಹೇಳ್ತೀವಿ, ಸ್ವಾಧ್ಯಾಯ ಮಾಡುವಾಗ ನೆನಪಿರುತ್ತೆ, ಮುಗಿತಾ ಇದ್ದಂತೆ ಎಲ್ಲ ಮರ್ತೋಗ್ಬಿಡುತ್ತೆ. ಆಚಾರ್ಯರು ಸತತ ಅಂತ ಹೇಳ್ತಿದ್ದಾರೆ. ಇದರ ಅರ್ಥ ಏನು? ಇದರ ಅರ್ಥ ಯಾಕೆ ಮರ್ತು ಹೋಗುತ್ತೆ ಅನ್ನೋ ವಿಚಾರ ಮಾಡಿದ್ರೆ ಜಿನ್ವಾನಿ ಅರ್ಥ ಆಗಲಿಲ್ಲ ಅನ್ನೋ ನಿಷ್ಕರ್ಷಕ್ಕೆ ಬಂದ್ಬಿಡ್ತಾನೆ ಅವನು. ಆದ್ರೆ ವಾಸ್ತವಿಕವಾದ ವಿಚಾರ ಏನಿದೆ, ಇದು ಮರ್ತು ಹೋಗಬೇಕಾದ್ರೆ ತಲೆ ಮೇಲೆ ಬಂದು ಯಾರು ಕೂತ್ಕೊಂಡ್ರು, उसको तो नहीं देखा ना. यदि जिनवानी का विस्मरण हुआ तो फिर उसके जगह पर कोई तो आके बैठा होगा ना. कौन बैठा, किसकी हिम्मत हुई? तो ಆ ಜಾಗದಲ್ಲಿ ಯಾವ ವಸ್ತು, ವ್ಯಕ್ತಿ, ವಿಷಯಗಳು ಬಂದಿದೆ ಅದು ವಿಸ್ಮರಣೆಗೆ ಕಾರಣ ಇದೆ. ಜಿನ್ವಾನಿ ಅರ್ಥ ಆಗಲಿಲ್ಲ ಅನ್ನೋದು ಕಾರಣ ಇಲ್ಲ. ನಾವು ತುಂಬಾ ಚಾಣಾಕ್ಷರಿದೀವಲ್ಲ, ಏನ್ ಹೇಳ್ಬಿಡ್ತೀವಿ, ಅರ್ಥ ಆಗಲಿಲ್ಲ. ನಿಜವಾದ ವಿಷಯ ಏನಿದೆ, ಇನ್ನು ಯಾವುದೋ ವಿಷಯ ಅದರ ಜಾಗವನ್ನು ತಗೊಂಡ್ಬಿಡ್ತು. ಜಿನ್ವಾನಿಯ ಸಮವಾಗಿ ನಾವು ಯಾರ್ಯಾರನ್ನ ಕೂರಿಸ್ಬಿಟ್ಟಿದ್ದೀವಿ ಅದನ್ನ ನೋಡ್ಬೇಕಲ್ಲ. किस किस को बिठाया जिनवानी की जगह पर. ನಿಜವಾದ ಮನೋರಂಜನೆ, ನಿಜವಾದ ಸುಖ, ನಿಜವಾದ ಸಂತೋಷ ಜೀವನ ಅಂತೂ ಜ್ಞಾನಿ ಸಮ್ಯಕ್ ದೃಷ್ಟಿ ಮಾತ್ರ ಮಾಡ್ತಾನೆ. ಒಂದು ಕಡೆ ಆಚಾರ್ಯ ಹೇಳ್ತಾರೆ, ಹಾಲಿಂದ ಕಾಯಿಸಿದ್ರೆ ಬೆಣ್ಣೆ ಬರುತ್ತಲ್ಲ, ಆಚಾರ್ಯ ಹೇಳ್ತಾರೆ ಬೆಣ್ಣೆ ಸಮ್ಯಕ್ ದೃಷ್ಟಿ ಎಲ್ಲ ತಿಂದು ಬಿಡ್ತಾರೆ. ಈ ಅಜ್ಞಾನಿಗೆ ಮಜ್ಜಿಗೆ ಮಾತ್ರ ಉಳಿಯುತ್ತೆ. ಅದನ್ನೇ ಕುಡಿತಾ ಇವನೇನು ಹೇಳ್ತಾನೆ, ಜ್ಞಾನಿಗಳ ಹತ್ರ ಏನಿದೆ, ಏನೂ ಇಲ್ಲ, ಯಾವ ಪರಿಗ್ರಹನೂ ಇಲ್ಲ, ನನ್ನ ಹತ್ರ ಇದೆ. ಏನು? ಯಾಕಂದ್ರೆ ನಿಜವಾದ ಸಮೃದ್ಧವಾದ ಜೀವನ ಅಂತೂ ಅಲ್ಲಿದೆಯಲ್ಲ. ಈ ನಿಕೃಷ್ಟ ಮನೋರಂಜನೆಯ ಸಾಧನಗಳು ಜ್ಞಾನಿಗೆ ಬೇಕೇ ಆಗೋದಿಲ್ಲ. ಯಾರ ಜೀವನ ಸಮೃದ್ಧ ಇದೆ, ಎದ್ರೆ ಬಿದ್ರೆ ಈ ಮನೋರಂಜನೆಗಳು ಬೇಕಾಗಿದೆ ನಮಗೆ, ಇದು ಸಮೃದ್ಧತೆಯ ಲಕ್ಷಣ ಇದೆಯೇನು, ಇದು ಆನಂದದ ಲಕ್ಷಣ ಇದೆಯೇನು? ಒಬ್ಬ ವ್ಯಕ್ತಿ ಯಾವತ್ತೂ ಒಂದು ಜಾಗದಲ್ಲಿ ಕೂತ್ಕೋತಾ ಇಲ್ಲ, ಓಡಾಡ್ತಾ ಇರ್ತಾನೆ ಯಾವಾಗಲೂ. ಇದು ಸಮೃದ್ಧಿಯ ಲಕ್ಷಣ ಇದೆ. ಬಟ್ ಇವಾಗ ಅದೇ ಸಮೃದ್ಧಿಯ ಲಕ್ಷಣ ಆಗಿದೆ. जो जितना उछले कूदे वो उतना समृद्ध, ऐसा नहीं. तो ಏನ್ ಹೇಳ್ತಿದ್ದಾರೆ, ಸಂಕಲ್ಪ ಮತ್ತು ವಿಚಾರ, ಪ್ರಾರ್ಥನೆ ಇವೆರಡೂ ಕೂಡ ಜ್ಞಾನಿಯಲ್ಲಿ ಇರೋದಿಲ್ಲ. ಹಾಗಾಗಿ ಅವನ ಜೀವನದಲ್ಲಿ ಸತತ ಧರ್ಮ ಇರುತ್ತೆ, ಅವನು ಯಾವತ್ತೂ ಮರೆಯೋದಿಲ್ಲ. ನಾವು ಯಾವಾಗ ಮರಿತೀವಿ, ನಾವು ಮನುಷ್ಯರಿದ್ದೀವಿ ಅಂತ, ನಾನು ಸ್ತ್ರೀ ಇದ್ದೀನಿ, ಪುರುಷ ಇದ್ದೀನಿ ಅಂತ. ಹಾಗಾದ್ರೆ ಬೇರೆ ಏನು ಕೆಲಸ ಮಾಡೋದಿಲ್ಲ, ನಾನು ಮನುಷ್ಯ ಅಂತ ಧ್ಯಾನ ಮಾಡ್ತಾ ಇರ್ತೀವಿ. ನಾನು ಮಹಿಳೆ ಅಂತ ಧ್ಯಾನ ಮಾಡ್ತಿರ್ತೀವಿ ಏನು? ಇಲ್ಲ, ಬೇರೆ ಎಲ್ಲ ಕೆಲಸ ಮಾಡ್ತೀವಿ ತಾನೆ. ಆದ್ರೆ ಯಾವ ಕೆಲಸ ಮಾಡ್ತಾ ಇದ್ರೆ ಮಹಿಳೆ ಅಂತ ಮರ್ತೋಗ್ಬಿಡುತ್ತೆ, ಮರೆಯಲ್ಲ ತಾನೆ. ಜ್ಞಾನಿಯ ಜೀವನದಲ್ಲಿ ಧರ್ಮ ಹಿಂಗೆ ಇರುತ್ತೆ, ಅವಿಭಾಜ್ಯ ಬಿಲ್ಕುಲ್. वो कुछ भी करता हो लेकिन धर्म का विस्मरण नहीं होता. ನಾನು ಜೀವ ಇದ್ದೀನಿ, ಶಾಶ್ವತ ವಸ್ತು ಇದ್ದೀನಿ ಅನ್ನೋದು ಮರೆತು ಹೋಗೋದಿಲ್ಲ ಅವನಿಗೆ.
ಯಾರಿಗೆ ನಾನು ಚೈತನ್ಯ ಇದ್ದೀನಿ, ಶಾಶ್ವತ ಇದ್ದೀನಿ, ಸತತ ವಿಜ್ಞಾನ ಘನ ಇದ್ದೀನಿ ಅನ್ನುವ ಸತತವಾದ ನಂಬಿಕೆ ಇದೆ, ಅವನ ಭಾವಮರಣ ಆಗುತ್ತೇನೋ, ಅವನಿಗೆ ಕಷಾಯಗಳ ಒತ್ತಡ ಆಗುತ್ತೇನೋ, तो फिर ಅವನು ಯಾವ ಕೆಲಸ ಮಾಡ್ತಾನೆ ಅದೇ ಶುಭ ಆಗ್ಬಿಡುತ್ತೆ. तो ಅವನು ಯಾವ ಕೆಲಸವನ್ನ ಮಾಡಬೇಕು, ಯಾವುದು ಶುಭ ಇದೆ ಅಂತ ಕೇಳೋ ಅಗತ್ಯ ಬರೋದಿಲ್ಲ. ಅವನು ಯಾವ ಕೆಲಸ ಮಾಡ್ತಾನೆ ಅದೇ ಶುಭ ಆಗುತ್ತೆ. ತೀರ್ಥಂಕರರು ಕೇಳಿದ್ರೇನು ಯಾರನ್ನಾದ್ರೂ ತಿಥಿನ, ಯಾವ ತಿಥಿಗೆ ಮೋಕ್ಷಕ್ಕೆ ಹೋದ್ರೆ ಚೆನ್ನಾಗಿರುತ್ತೆ? ಗಯತೆ ಕಿಸ್ಸೆ ಪೂछने, ಅರೆ ಯಾವ ತಿಥಿಗೆ ಮೋಕ್ಷ ಆಯಿತು ಆ ತಿಥಿನೇ ಶುಭ ತಿಥಿ. ऐसा तो ಸಮ್ಯಕ್ ದೃಷ್ಟಿ ಜೀವನನೂ ಹಾಗೆ ಇರುತ್ತೆ. ಯಾವ ಕೆಲಸ ಜ್ಞಾನಿ ಮಾಡ್ತಾನೆ ಆ ಕೆಲಸವೇ ಶುಭ ಆಗುತ್ತೆ. और उसी काम को अज्ञानी करे तो अशुभ. ಯಾಕೆ? ಒಬ್ಬ ಧರ್ಮದ ಜೊತೆಗೆ ಮಾಡ್ತಿದ್ದಾನೆ, ಇನ್ನೊಬ್ಬ ಧರ್ಮ ಭ್ರಷ್ಟನಾಗಿ ಮಾಡ್ತಾ ಇದ್ದಾನೆ. ಇದು ವ್ಯತ್ಯಾಸ ಇದೆಯಲ್ಲ. ಅದೇ ಕೆಲಸನ ಒಬ್ಬ ಧರ್ಮ ಸಹಿತ, ಇನ್ನೊಬ್ಬ ಧರ್ಮ ಭ್ರಷ್ಟನಾಗಿ. ಕೆಲಸದಲ್ಲಿ ಶುಭ ಅಶುಭ ಇಲ್ಲ. ಇದನ್ನ ಹೇಳಕ್ಕೆ ಮುಂದಿನ ಶ್ಲೋಕ ಬರ್ತಿದೆ, 23ನೇ ಶ್ಲೋಕ. ಪರಿಣಾಮಮೇವ ಕಾರಣ ಮಾಹೋ ಖಲು ಪುಣ್ಯ ಪಾಪಯೋ ಪ್ರಜ್ಞಾ ತಸ್ಮಾತ್ ಪಾಪಾಪಚಯಃ ಪುಣ್ಯೋಪಚಯಶ್ಚ ಸುವಿಧೇಯಃ. ಪುಣ್ಯ ಪಾಪಯೋ ಕಾರಣಂ. ಪುಣ್ಯ ಪಾಪಕ್ಕೆ ಕಾರಣ ಯಾರು? ಇದು ತುಂಬಾ ದೊಡ್ಡ ಪ್ರಶ್ನೆ ಇದೆ. ಪುಣ್ಯ ಪಾಪಕ್ಕೆ ಕಾರಣ ಯಾರು? ಯಾವ ಯಾವ ಕಾರಣದಿಂದ ಪುಣ್ಯ ಬಂದ ಆಗುತ್ತೆ, ಯಾವ ಯಾವ ಕಾರಣದಿಂದ ಪಾಪ ಬಂದ ಆಗುತ್ತೆ? ವಿಚಾರ ಮಾಡಕ್ ಹೋದ್ರೆ ನಮ್ಮಲ್ಲಿ ದೊಡ್ಡ ಲಿಸ್ಟ್ ಇದೆ. ಇದೆಯೋ ಇಲ್ವೋ? ನಮ್ಮ ಪ್ರಕಾರ ಸಾಕಷ್ಟು ವಸ್ತುಗಳು ಶುಭ ಇದೆ, ಸಾಕಷ್ಟು ವಸ್ತುಗಳು ಅಶುಭ ಇದೆ. ಇಲ್ಲೇನು ಹೇಳ್ತಿದ್ದಾರೆ? ಈ ಲಿಸ್ಟ್ ಎಲ್ಲ ಬಿಟ್ಟುಬಿಡು. ಇದೆಲ್ಲ ನಿನಗೆ ಸ್ವಾರ್ಥಿ ಪ್ರಪಂಚ ಕಲಿಸಿರೋದಿದೆ. ಇದೆಲ್ಲ ರಾಗ ದ್ವೇಷ ಪೋಷಿಸುವ ಮಾಧ್ಯಮ ಇದೆ. ಜಿನವಾಣಿಯಲ್ಲಿ ಈ ತರ ಶುಭ ಅಶುಭ ಇಲ್ಲ. ಜಿನವಾಣಿಯಲ್ಲಿ ಈ ತರ ಶುಭ ಅಶುಭದ ಪರಿಭಾಷೆ ಇಲ್ಲ. ನಮ್ಮ ಜೀವನದಲ್ಲಿ ಎಲ್ಲಿಂದ ಬಂದ್ಬಿಡ್ತಿದ್ದು? ಅಚ್ಚ, ತುಂಬಿದ ಕೂಡ ಶುಭ ಇರುತ್ತೆ, ಖಾಲಿ ಕೂಡ ಅಶುಭ ಇರುತ್ತೆ. ಕಿಸ್ ಗ್ರಂಥ में लिखा? ಬರ್ದಿಲ್ಲ ತಾನೆ? ಯಾರು ಕಲಿಸಿದ್ರು? ಸ್ವಾರ್ಥ ಸಂಸಾರ. ಇದು ಶುಭ ಅಶುಭ ಇಲ್ಲ. ಅಚ್ಚ, ಗಾಡಿ ಮೇಲೆ ಸ್ವಸ್ತಿಕ ಬರೆದ್ರೆ ಶುಭ, नहीं लिखा तो अशुभ. कहां लिखा? तो ಧರ್ಮದ ವಿಷಯದಲ್ಲಾದ್ರೂ ಕನಿಷ್ಠ ಪಕ್ಷ ನಾವು ಜಿನವಾನಿಯನ್ನ ಕೇಳಬೇಕು ತಾನೆ. ಬಾಹ್ಯ ವಿಷಯಕ್ಕಂತೂ ಕೇಳೋದಿಲ್ಲ. ಶುಭ ಅಶುಭ ಇದರಿಂದ ಆಗೋದಿಲ್ಲ. ಅಚ್ಚ, ಇನ್ನೂ ವಿಚಿತ್ರವಾಗಿ ನಾವು ವಿಚಾರ ಮಾಡೋದಾದ್ರೆ, ನಾವು ಯಾವ ಧಾರ್ಮಿಕ ಕೆಲಸ ಮಾಡ್ತೀವಿ, ದೇವ ಪೂಜಾ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ದಾನ, ಇದು ಶುಭನೋ ಅಶುಭನೋ? ಒಂದು ವ್ಯವಹಾರ ದೃಷ್ಟಿಯಿಂದ ಇದಕ್ಕೆ ಶುಭ ಅಂತ ಕರೆದ್ರು. ಆದರೆ ವಾಸ್ತವಿಕವಾಗಿ ವಿಚಾರ ಮಾಡಿದ್ರೆ ಇದಕ್ಕೆ ಶುಭ ಅಂತ ಕರೆಯಕ್ಕೆ ಕಾರಣ ಏನು?
ಕಾರಣ ಪರಿಣಾಮ, ಕಾರಣ ಭಾವನೆಗಳು. ದೇವ ಪೂಜೆ ಮಾಡ್ತಾ ಮಾಡ್ತಾ ಪರಿಣಾಮಗಳು ಶುದ್ಧ ಆಗತ್ತೆ ಅಂತ ತಿಳಿದು ಅದಕ್ಕೆ ಶುಭ ಅಂದ್ರು. ಆದರೆ ದೇವ ಪೂಜೆ ಮಾಡ್ತಾ ಮಾಡ್ತಾ ಪರಿಣಾಮಗಳು ಅಶುದ್ಧ ಆಯಿತು, बोले पुण्य हुआ कि पाप हुआ? फिर तो पाप हो गया. तो ಭ್ರಮೆ ಇದೆ ಪುಣ್ಯ ಮಾಡ್ತಾ ಇದ್ದೀನಿ ಅಂತ, ಆಗ್ತಾ ಇದೆ ಪಾಪ. ಅರ್ಥ ಆಗ್ತಿದೆ? ಪರಿಣಾಮಮೇವ ಕಾರಣಂ. ಎಲ್ಲ ಸಮಸ್ತ ಪುಣ್ಯ ಪಾಪಗಳಿಗೆ ಭಾವನೆಗಳು ಮಾತ್ರ ಕಾರಣ ಇದೆ, ಇನ್ಯಾರೂ ಕಾರಣ ಇಲ್ಲ. ನಾವು ಹೊರಗಡೆ ಎಲ್ಲೆಲ್ಲಿಗೂ ಹೋಗ್ತಾ ಇದ್ದೀವಿ, ಯಾವ್ಯಾವ ಕೆಲಸವನ್ನ ಮಾಡಿ ನಮಗೆ ನಾವೇ ಸಮಾಧಾನ ಹೇಳ್ಕೊತಾ ಇದ್ದೀವಿ ಕಿ ತುಂಬಾ ಪುಣ್ಯ ಮಾಡಿದೆ ಇವತ್ತು. ಹೆಂಗ್ ಗೊತ್ತಾಯ್ತು? ಇಷ್ಟು ದಾನ ಮಾಡಿದ್ದೀನಿ ಇವತ್ತು. ಯಾಕೆ ದಾನ ಮಾಡಿದೆ? ಪರಿಣಾಮಗಳ ಸ್ಥಿತಿ ಏನಿತ್ತು, ಅದಕ್ಕೆ ಕಾರಣ ಏನು? ಎಷ್ಟು ಧರ್ಮದ ಉನ್ನತಿ ಜೀವನದಲ್ಲಾಗುತ್ತೆ ಅಷ್ಟು ಪುಣ್ಯ ಆಗುತ್ತೆ. ಹೊರಗಡೆ ಕ್ರಿಯೆ ಏನು ನಡೀತು ಅನ್ನೋದು ಮಹತ್ವಪೂರ್ಣ ಇಲ್ಲ. ಎಷ್ಟೆಷ್ಟು ಪುಣ್ಯ ಭಾವ ಅಂದ್ರೆ ಪರಿಣಾಮಗಳಲ್ಲಿ ವಿಶುದ್ಧಿ ಆಗುತ್ತೆ, ಅಷ್ಟಷ್ಟು ಪುಣ್ಯ ಬಂದ ಆಗುತ್ತೆ. तो फिर क्रिया आयतो अथवा ಆಗದೆ ಹೋಯ್ತು, उसे कुछ फर्क नहीं पड़ता. यदर्चा भावेन प्रमुदित मना दर्द रह्या, तो उसका तो बीच में ही मरण हो गया. क्या ಕಪ್ಪೆ ಹೋಗುತ್ತಿತ್ತಲ್ಲ ಸಮೋಶರಣಕ್ಕೆ ಹೂ ತಗೊಂಡು, तो ಸಮೋಶರಣಕ್ಕೆ ಹೋಯ್ತೇನು? ಪೂಜೆ ಮಾಡ್ತೇನು? ಸಮೋಶರಣಕ್ಕೆ ಹೋಗಲಿಲ್ಲ, ಪೂಜೆ ಮಾಡಲಿಲ್ಲ, ಅರಹಂತರ ಮುಖದರ್ಶನನೂ ಆಗಲಿಲ್ಲ. ಆದ್ರೂ ಎಲ್ಲೋಯ್ತು? ಸ್ವರ್ಗಕ್ಕೆ ಹೋಗ್ಬಿಡ್ತು. क्रिया महत्वपूर्ण बिल्कुल नहीं, क्योंकि क्रिया पर जीव की कुछ चलती नहीं. क्या ಕ್ರಿಯೆಗಳ ಮೇಲೆ ಜೀವದ ಅಧಿಕಾರ ಇಲ್ಲ. ನನ್ನ ಅಧಿಕಾರ ಯಾರ ಮೇಲಿದೆ? ನನ್ನ ಭಾವನೆಗಳ ಮೇಲೆ. ನನ್ನ ಅಧಿಕಾರ ನನ್ನ ದೇಹದ ಮೇಲೂ ಇಲ್ಲ. तो ದೇಹ ಯಾವಾಗ ಯಾವ ಕೆಲಸ ಮಾಡುತ್ತೆ ನಾನು ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ದೇಹ ಅಂತೂ ನಿಹಾಯತಿ अजीब है, मूर्ख है, वो कुछ भी कर सकता है. ಸ್ವಾಧ್ಯಾಯದಲ್ಲಿ ಕೂತಿದ್ದೀವಿ, ಶರೀರಕ್ಕೆ ಏನೋ ಬೇಕಾಗಿದೆ, ಅದಕ್ಕೇನೋ ಗೊತ್ತಿಲ್ಲ, ಒಳ್ಳೇದು ಕೆಟ್ಟದ್ದು ಬೇಕು ಅಂದ್ರೆ ಬೇಕು. तो ಆಚಾರ್ಯ ಹೇಳ್ತಿದ್ದಾರೆ, ಕ್ರಿಯೆ ಘಟಿಸತ್ತೋ ಘಟಿಸೋದಿಲ್ವೋ ಅದು ಪುಣ್ಯ ಪಾಪ ಸಂಯೋಗ ದೇಹವನ್ನು ಅವಲಂಬಿಸುತ್ತೆ. ಪುಣ್ಯ ಪಾಪಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಪುಣ್ಯ ಪಾಪದ ಸಂಬಂಧ ಭಾವನೆಗಳಿಂದಿದೆ. ಆದ್ರೆ ಈಗ ಏನಾಗುತ್ತಿದೆ, ನಾವು ಭಾವನೆಗಳನ್ನು ಬಿಟ್ಟು ಕ್ರಿಯೆಗಳನ್ನು ನೋಡ್ತಾ ಇದ್ದೀವಿ. तो ಏನಾಗುತ್ತೆ, ಕ್ರಿಯೆಯಿಂದ ಪುಣ್ಯನೂ ಇಲ್ಲ ಪಾಪನೂ ಇಲ್ಲ. ಆದರೆ ವಿಶೇಷವಾಗಿ ಕ್ರಿಯೆಗಳ ಕಡೆಗೇನೆ ಗಮನ ಹೋದರೆ ಪುಣ್ಯದ ಬದಲಾಗಿ ಪಾಪ ಬರೋದು ನಿಶ್ಚಿತ ಆಗ್ಬಿಡುತ್ತೆ. तो ಪೂಜೆ ಮಾಡ್ತಿದ್ದೀವಿ ಅಂದರೆ ದ್ರವ್ಯಗಳ ಕಡೆಗೆ ಗಮನ ಇದೆ, ಭಾವಗಳ ಕಡೆ ಗಮನ ಇಲ್ಲ. तो ಪೂಜೆ ಆಯ್ತೇನು? ಪೂಜೆ ಆಗಲಿಲ್ಲ. ದಾನ ಮಾಡ್ತಿದ್ದೀವಿ, ಆದರೆ ಗಮನ ಎಲ್ಲ ದಾನ ದ್ರವ್ಯದ ಕಡೆಗಿದೆ. आपको पता है, ದಾನ ಮಾಡುವಂತಹ ಸಮಯದಲ್ಲಿ ಜೀವಿಯ ಮನಸ್ಥಿತಿ ಏನಿರುತ್ತೆ, ಮೊದಲೇ ದಾನ ದ್ರವ್ಯದ ಕಡೆಗೆ ಗಮನ ಇಲ್ಲ. ಯಾವ ಪಾತ್ರ ಜೀವಕ್ಕೆ ದಾನ ಕೊಡ್ತಿದ್ದೀವಲ್ಲ ಆ ಪಾತ್ರ ಜೀವಿಯ ಕಡೆಗೆ ಗಮನ ಇದೆ, ಆವಾಗ ದಾನ ಆಗುತ್ತೆ. और जब तक
ಎಲ್ಲಿವರೆಗೆ ದಾನ ದ್ರವ್ಯದ ಕಡೆಗೆ ಗಮನ ಇದೆ, ಒಳ್ಳೆ ದಾನ ಆಗಲಿಲ್ಲ. ಆಪ್ ಸಮಜೋ, ಆಹಾರ ದಾನ ಮಾಡ್ತಿದ್ದೀವಿ ಮತ್ತು ಗಮನ ಎಲ್ಲ ಆಹಾರದ ಕಡೆಗಿದೆ. ಯಾರಿಗೆ ಆಹಾರ ಕೊಡ್ತಿದ್ದೀವಿ ಆ ಕಡೆ ಗಮನ ಇಲ್ಲ, ದಾನ ನೈ ಹುವಾ. ಪ್ರತಿಯೊಂದು ಧರ್ಮದ ವಿಷಯದಲ್ಲಿ ಪರಿಣಾಮಗಳನ್ನು ನೋಡೋದು ಕರ್ತವ್ಯ ಇದೆ. ಇದರಿಂದ ಒಂದು ಫಾರ್ಮುಲಾ ತಿಳ್ಕೊಳ್ಳೋದು. ಏನಂತ ಫಾರ್ಮುಲಾ? ಏನು ಹೇಳ್ತಿದ್ದಾರೆ ಇಲ್ಲಿ ನಮಗೆ? ಸತತವಾಗಿ ನೆನಪಿಟ್ಕೊಳ್ಳೋ ವಿಚಾರ ಇದೆ ಕಿ ಧರ್ಮದ ಹೆಸರಲ್ಲಿ ಯಾವ ಕೆಲಸ ಮಾಡೋದು, ಯಾವುದು ಮಾಡಬಾರ್ದು. ಎಲ್ಲರದು ಪ್ರಶ್ನೆ ಇದೆ ತಾನೇ ಇದು. ಸುಮಾರು ಜನರಿಗೆ ಹೆಂಗೆ ಅನಿಸುತ್ತೆ, ಕನ್ಫ್ಯೂಸ್ ಆಗುತ್ತೆ, ಏನು ಮಾಡೋದು ಏನು ಮಾಡಬಾರ್ದು. ಆಚಾರ್ಯರು ಫಾರ್ಮುಲಾ ಕೊಡ್ತಾ ಇದ್ದಾರೆ. ಯಾವ ಕರ್ಮದಿಂದ ನಿನ್ನ ಪರಿಣಾಮಗಳು ವಿಶುದ್ಧಿ ಆಗುತ್ತೆ ಅದು ಕರ್ತವ್ಯ ಇದೆ. ಯಾವ ಕರ್ಮದಿಂದ ನಿನ್ನ ಪರಿಣಾಮ ವಿಶುದ್ಧಿ ಆಗೋದಿಲ್ಲ ಅದು ಪಾಪ ಇದೆ. ಇನ್ನೇನು ಕೇಳೋ ಅಗತ್ಯ ಇಲ್ಲ ತಾನೆ ಯಾರಿಗೂ. ಯಾವ ಕರ್ಮದಿಂದ ಪರಿಣಾಮ ಶುದ್ಧಿ ಆಗುತ್ತೆ ಅದು ಪುಣ್ಯ. ಯಾವ ಕರ್ಮದಿಂದ ಪರಿಣಾಮಗಳು ಅಶುದ್ಧ ಆಗುತ್ತೆ, ರಾಗದ್ವೇಷ ಜಾಸ್ತಿ ಆಗುತ್ತೆ, ಅದು ಪಾಪ. ಇನ್ನು ಹೊರಗಡೆ ಕೆಲಸ ಯಾವುದಾದ್ರೂ ಇರ್ಬೋದು, ಉಸ್ಸೆ ಕುछ ಫರಕ್ ನೈ ಪಡ್ತಾ. ಜಿನ ಮಂದಿರಕ್ಕೆ ಬಂದು ಪರಿಣಾಮಗಳು ಅಶುದ್ಧ ಆಗುತ್ತಾ ಇದೆ, ತೋಲೆ ಪಾಪ ಹೋರ. ಇದು ತುಂಬಾ ಸ್ಪಷ್ಟ ಇದೆ ವಿಷಯ. ಪರಿಣಾಮಗಳ ನಿರ್ಮಲತೆ ಒಂದೇ ಕರ್ತವ್ಯ ಇದೆ. ಅದಕ್ಕೆ ಆಚಾರ್ಯ ಹೇಳ್ತಿದ್ರೆ ಪರಿಣಾಮಮೇವ ಕಾರಣಂ. ಪರಿಣಾಮ ಮಾತ್ರ ಕಾರಣ ಇದೆ. ಇನ್ನೇನೇನೋ ಹುಡುಕಕ್ಕೆ ಹೋದ್ರೆ ಎಷ್ಟೋ ಜನರಿಗೆ ಅನ್ಸುತ್ತಲ್ಲ, ನನ್ನ ಹತ್ರ ಸಂಪತ್ತಿ ಕಡಿಮೆ ಇದೆ, ನಾ ಧರ್ಮ ಮಾಡೋಕ್ಕಾಗೋದಿಲ್ಲ. ನನ್ನ ಹತ್ರ ಶಕ್ತಿ ಇಲ್ಲ, ಎಷ್ಟೋ ಜನರಿಗೆ ವಯಸ್ಸಾಗಿರುತ್ತೆ, ಏನನ್ಸುತ್ತೆ, ನಂಗೆ ಧರ್ಮ ಮಾಡೋಕ್ಕೆ ಶಕ್ತಿ ಇಲ್ಲ. ಎಷ್ಟೋ ಜನರಿಗೆ ಮನೆಯಲ್ಲೇ ರೆಸ್ಟ್ರಿಕ್ಷನ್ ಇದೆ, ಧರ್ಮ ಮಾಡೋಕ್ಕಾಗೋದಿಲ್ಲ. ಎಲ್ಲರಿಗೂ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಆಚಾರ್ಯರು? ಒಳ್ಳೆ ಪರಿಣಾಮ ವಿಶುದ್ಧಿ ನಿನ್ನ ಕೈಯಲ್ಲೇ ಇದೆ. ಅಪವಿತ್ರ ಪವಿತ್ರೋವಾ ಸುಸ್ಥಿತೋ ದುಸ್ಥಿತೋಪಿವಾ. ನೀನು ಯಾವ ಸ್ಥಿತಿಯಲ್ಲಿದೆಯಾ ಆ ಸ್ಥಿತಿಯಲ್ಲಿ ಧರ್ಮ ಮಾಡ್ಬೋದು. ಮತ್ತು ಧರ್ಮ ಮಾಡ್ಬೋದು ಅಂದರೆ ಪರಿಣಾಮ ವಿಶುದ್ಧಿ. ಯಾವ ಸಮಯದಲ್ಲಿ ನಾವು ಪರಿಣಾಮ ವಿಶುದ್ಧಿ ಮಾಡೋಕ್ಕಾಗೋದಿಲ್ಲ. ಭಾವನೆಗಳ ವಿಶುದ್ಧಿ ಅಂತೂ ಸತತವಾಗಿ ಸಾಧಿಸಬಹುದಾದಂತಹ ಪುರುಷಾರ್ಥ ಇದೆ. ಆದರೆ ನಾವು ಗಮನ ಕೊಟ್ಟು ನೋಡೋದಿಲ್ಲ. ನಮಗೆ ಗೊತ್ತಿರುತ್ತೆ ಕಿ ಇಲ್ಲಿಂದ ನಾನು ಯಾವ ಕಡೆಗೆ ಹೋಗೋನಿದ್ದೀನಿ ಅಂತ. ನಾನು ಇಲ್ಲಿಂದ ಎದ್ದು ಯಾವ ಪಾಪ ಕಾರ್ಯದ ಕಡೆಗೆ ಹೋಗೋನಿದ್ದೀನಿ ಅಂತ ಗೊತ್ತಿದೆ. ಗೊತ್ತಿದ್ದು ಹೋಗಿ ನಾವು ಅಲ್ಲೇ ಹೋಗ್ತೀವಿ. ಇದರ ಅರ್ಥ ಏನು? ಇಸ್ಕಾ ಅರ್ಥ ಹುವಾ ಪರಿಣಾಮ ವಿಶುದ್ಧಿ ಆಗಿಲ್ಲ. ಸ್ವಾಧ್ಯಾಯ ಆಯಿತು ಜ್ಞಾನದಲ್ಲಿ ಅಷ್ಟೇ, ಆದರೆ ಪರಿಣಾಮ ವಿಶುದ್ಧಿ ಆಗಲಿಲ್ಲ. ಪರಿಣಾಮ ವಿಶುದ್ಧಿ ಆಯಿತು ಅಂದರೆ ಆ ಪರಿಣಾಮ ವಿಶುದ್ಧಿ ಜೀವಕ್ಕೆ ಚಾರಿತ್ರವನ್ನ, ಸಂಯಮವನ್ನು ತಂದುಕೊಡುತ್ತೆ. ಸತತವಾಗಿ ಎಚ್ಚರಿಕೆ ನಮ್ಮ ಜೀವನದಲ್ಲಿ ಬರಬೇಕಿದೆ. ಸುತ್ತಮುತ್ತಲೂ ಕಳ್ಳರು ಕೂತಿದ್ದಾರೆ. ಏನಕ್ಕೆ? ಪರಿಣಾಮ ಹಾಳು ಮಾಡೋಕ್ಕೆ. ಪರಿಣಾಮ ಹಾಳಾಗುತ್ತಾ ಇದ್ದಂತೆ, ನಾನು ಸ್ವಲ್ಪ ಆ ಕಡೆಗೆ ಜಾರ್ತಾ ಇದ್ದಂತೆ ನನಗೆ ಗೊತ್ತಾಗ್ಬೇಕಲ್ಲ, ಒಳಗಡೆ ಒಂದು ಅಲಾರಂ ಇರಬೇಕು. ಅದು ತಕ್ಷಣ ನಮ್ಮನ್ನು ಎಚ್ಚರಿಕೆ ಮಾಡಬೇಕಲ್ಲ, ಕಿ ಜಾರ್ ಬೀಳ್ತಾ ಇದೆಯಾ ಹೋಗಿ ಹಳ್ಳದಲ್ಲಿ. ಜಿನ್ವಾನಿ ನೆನಪಿಡೋ ಪ್ರಯತ್ನ ಮಾಡೋ ಅಗತ್ಯ ಇಲ್ಲ.
ಅಗತ್ಯ ಇದೆ. ಎಲ್ಲೆಲ್ಲಿ ಜಾರು ಬೀಳ್ತಾ ಇದ್ದೀವಿ ಅದನ್ನು ಬಿಡೋ ಅಗತ್ಯ ಇದೆ. ಜಿನ್ವಾನಿ ತನ್ನಿಂದ ತಾನೇ ನೆನ್ಪುಳಿಯುತ್ತೆ. ಹಾಗಾಗಿ ಯಾವ ಪರಿಣಾಮಗಳಿದೆ ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಂಪೂರ್ಣ ಪ್ರಥಮಾನುಯೋಗ ಬರೆದ್ಬಿಟ್ಟಿದ್ದಾರೆ. ಎಷ್ಟು ಕಥೆಗಳಿದೆ, ಆ ಎಲ್ಲ ಕಥೆಗಳ ಒಂದೇ ಸಾರ ಏನಾದರೂ ತಿಳ್ಕೊಳ್ಳೋದಂದ್ರೆ ಏನು? ಪರಿಣಾಮಗಳು, ಭಾವನೆಗಳು. ಇಡೀ ಮಹಾಪುರಾಣ, ಆದಿಪುರಾಣ, ನೇಮಿನಾಥ್ ಪುರಾಣ, ಮಹಾವೀರ್ ಪುರಾಣ, ಎಲ್ಲ ಪುರಾಣಗಳ ಸಾರ ಏನು? ಕಿ ಭಾವನೆಗಳ ವಿಶುದ್ಧಿ. ಎಲ್ಲ ಇಡೀ ಜೈನ ಕಥೆಗಳ ಸಾರ ಕಿ ಪರಿಣಾಮಗಳ ಅಶುದ್ಧಿಯಿಂದ ಪಾಪ, ಪರಿಣಾಮಗಳ ಶುದ್ಧಿಯಿಂದ ಪುಣ್ಯ. ಇದೇ ಸಾರ ಇದೆ ಯಾವ ಕಥೆಯನ್ನು ನೋಡಿದ್ರು. ತೀರ್ಥಂಕರರ ಕಥೆ, ತ್ರಿಷಷ್ಟಿ ಶಲಾಕ ಪುರುಷರ ಕಥೆ, ಸುಕುಮಾಲ್ ಮುನಿ ಕಥೆ, ಅಂಜನ್ಚೋರನ ಕಥೆ, ರೇವತಿ ರಾಣಿ ಕಥೆ, ಇದೆಲ್ಲದರ ಸಾರ ಏನು? ಭಾವನೆ. ಹೊರಗಡೆ ಏನು ದೊಡ್ಡ ಕೆಲಸ ಮಾಡಲಿಲ್ಲ, ಭಾವನೆಗಳಿಂದ ಇಡೀ ಭಾವದ ಕಲ್ಯಾಣ ಆಗುತ್ತೆ. ಆ ದೃಷ್ಟಿಯಿಂದ ಇನ್ನ ಜೀವಕ್ಕೆ ಯಾವ ಧರ್ಮವನ್ನ ಸಂಚಯ ಮಾಡಿ ವಿಷಯ ಸುಖ ಭೋಗವನ್ನ ಭೋಗಿಸು ಅಂತ ಹೇಳ್ತಾರೆ, ಅದರ ನಿಂದನೆ ಮಾಡ್ತಿದ್ದಾರೆ. ಇಲ್ಲೇನು ಹೇಳ್ತಿದ್ದಾರೆ? ಯಾವ ವ್ಯಕ್ತಿ ಧರ್ಮ ನಾಶ ಮಾಡಿ ಭೋಗವನ್ನ ಭೋಗಿಸ್ತಾನೆ ಅಂತಹ ವ್ಯಕ್ತಿ ಬಗ್ಗೆ ಹೇಳ್ತಾ ಇದ್ದಾರೆ. 24ನೇ ಶ್ಲೋಕ. ಕೃತ್ವಾ ಧರ್ಮ ವಿಘಾತಂ ವಿಷಯ ಸುಖಾನ್ಯನುಭವಂತಿ ಯೇ ಮೋಹಾತ್ ವಿಷಯ ಸುಖಾನ್ಯನುಭವಂತಿ ಯೇ ಮೋಹಾತ್ ಆಚ್ಛಿದ್ಯತರುನ್ಮೂಲಾತ್ ಫಲಾನಿ ಗೃಹ್ಣಂತಿ ತೇ ಪಾಪ. ಆಚ್ಛಿದ್ಯತರುನ್ಮೂಲಾತ್, ಮೂಲದಿಂದ ಬುಡ ಸಮೇತವಾಗಿ ವೃಕ್ಷವನ್ನ ಕಿತ್ತಾಕಿ, ಗೃಹ್ಣಂತಿ ಫಲಾನಿ, ಫಲಗಳನ್ನ ಪಡಿಬೇಕು ಅನ್ನುವಂತಹ ಪಾಪಿಗಳು. ಷಡ್ಲೇಶದ ಚಿತ್ರ ನೋಡಿದೀವಲ್ಲ ಎಲ್ಲರೂ ನಾವು. ಕೃಷ್ಣ ನೀಲ ಕಾಪೋತ ಪೀತ ಪದ್ಮ ಶುಕ್ಲಲೇಶ್ಯ. ಏನ್ ಹೇಳ್ತಿದ್ದಾರೆ ಅದರಲ್ಲಿ? 3 ಜನ ಶುಭ ಇದ್ದಾರೆ, 3 ಜನ ಅಶುಭ ಇದ್ದಾರೆ. ಶುಭ ಇದ್ದವ್ರು ಏನ್ ಮಾಡ್ತಿದ್ದಾರೆ? ಮರಕ್ಕೇನು ಧಕ್ಕೆ ಮಾಡ್ತಾ ಇಲ್ಲ. ಅಶುಭ ಇದ್ದವನು ಏನ್ ಮಾಡ್ತಿದ್ದಾನೆ? ಯಾವುದು ಫಲ ಕೊಡ್ತಾ ಇದೆ ಅದನ್ನೇ ಕಡಿಯೋದು. ಎಲ್ಲಿಂದ? बूढ़ समेत मूलात, मूल से ही वृक्ष को उखाड़ दो फिर तुम फल ले लो तो क्या हुआ? ये फिर दोबारा फल कौन देगा? ಅರ್ಥ ಆಗ್ತಿದೆ? ಧರ್ಮವನ್ನ ಸಂಪೂರ್ಣವಾಗಿ ನಾಶ ಮಾಡಿ ಜೀವನದಲ್ಲಿ ಭೋಗ ಸಾಮಗ್ರಿಯನ್ನ ಭೋಗಿಸ್ತಾ ಇದ್ರೆ ಏನಾಗುತ್ತೆ? वही होगा जो अभी हो रहा है. ಸಂಪೂರ್ಣವಾಗಿ ಜೀವನದಿಂದ ಧರ್ಮವನ್ನ ನಾಶ ಮಾಡಿ ನಾವು ಈ ಭೋಗ ಸಾಮಗ್ರಿಯಲ್ಲಿ, ದೇಹ ಭಾವದಲ್ಲಿ, ಕಷಾಯಗಳಲ್ಲಿ ಮಗ್ನರಾಗ್ಬಿಟ್ರೆ ಕಂಪ್ಲೀಟ್ ಏನಾಗುತ್ತೆ? ಕಿ ವೃಕ್ಷ ಬುಡ ಸಮೇತ ಕಿತ್ತು ಹೋಗ್ಬಿಡುತ್ತೆ. ಮುಂದಿನ ವರ್ಷ ಫಲ ಸಿಗೋದಿಲ್ಲ. ಕೆಲವರಿಗೆ ಏನನ್ಸುತ್ತೆ, ಏನ್ ಹೇಳ್ತೀರಿ ನೀವು? ನಮ್ಮ ಕಸಿನ್ ಇದ್ದಾನೆ, ಜೀವನದಲ್ಲಿ ಯಾವತ್ತೂ ಬಸ್ತಿಗೆ ಬಂದಿಲ್ಲ, ಅವನು ಚೆನ್ನಾಗೇ ಇದ್ದಾನ, ಅವನಿಗೇನಾಗಿದೆ? ಯಾಕಂದ್ರೆ ನಮಗೇನು ಅನ್ನಿಸ್ತಾ ಇದೆ, ಭೋಗ ಸಾಮಗ್ರಿ ಮತ್ತು ಸುಖ ಎರಡು ಒಂದೇ ಇದೆ. ಕ್ಯಾ? ಭೋಗ ಸಾಮಗ್ರಿ ಮತ್ತು ಸುಖ
ಎರಡು ಒಂದೇ, ಸಿನೋನಿಮಸ್, ಎರಡನ್ನು ಪರ್ಯಾಯವಾಚಿ ಮಾಡಿಬಿಟ್ಟಿದೀವಿ ನಾವು. कि भोग इज इक्वल टू सुख. फिर जिनवानी समझ में ही नहीं आया ना हमको. बोलो, भोग बराबर सुख, ये कहां से निकाला हमने? जो जितना भोगी वो उतना सुखी, यही तो निकला ना इससे. ಈ ಪರಿಭಾಷೆ ನಮ್ಮ ತಲೆಯಲ್ಲಿದೆ, ನಾವು ಇವಾಗ ಹೇಳ್ತಾ ಇಲ್ಲ ಅಷ್ಟೇ. ಹಮಗೆ ಕ್ಯಾ ಲಗ್ತಾ ಹೈ ಕಿ ಯಾರಾದ್ರೂ ತುಂಬಾ ಭೋಗವನ್ನ ಮಾಡ್ತಾ ಇದ್ರೆ ಏನನ್ಸುತ್ತೆ ನಮಗೆ? ಸುಖಿ ಅನ್ಸುತ್ತೋ ದುಃಖಿ ಅನ್ಸುತ್ತೋ? ಹಾಗಾದ್ರೆ ನಮಗೆ ಸುಖದ ರುಚಿ ಕೂಡ ಹೆಂಗ್ ಸಿಗುತ್ತೆ ಜೀವನದಲ್ಲಿ? बताओ मुझे. हमें देखने की दृष्टि नहीं आई अभी. किसी भी भोगी को देखने से सम्यक दृष्टि को घृणा होती है. हमें आनंद लग रहा है. ಪ್ರವಚನ ಸಾರ ಹೇಳುತ್ತೆ, ಯಾರಿಗೆ ಇಂದ್ರಿಯಗಳ ದುಃಖ ಎಷ್ಟು ಜಾಸ್ತಿ ಇದೆ ಅವನು ಅಷ್ಟು ಭೋಗ ಜಾಸ್ತಿ ಮಾಡ್ತಾನೆ. ಕ್ಯಾ? 2 रोटी ತಿನ್ನೋ 4 रोटी ತಿಂತಾ ಇದ್ದಾನೆ. इसका अर्थ क्या हुआ? ಇದರ ಅರ್ಥ ಏನು? ಹೊಟ್ಟೆ ಜಾಸ್ತಿ ಹಸಿದಿದೆ. तो 2 खाने के बजाय 4 खा लिया. ಯಾಕೆ? ಹೊಟ್ಟೆ ಜಾಸ್ತಿ ಹಸಿದಿದೆ. ऐसे ಆಚಾರ್ಯರು ಹೇಳ್ತಾ ಇದ್ದಾರೆ, ಯಾರಿಗೆ ಇಂದ್ರಿಯಗಳ ದುಃಖ ಎಷ್ಟು ಜಾಸ್ತಿ ಇದೆ ಅವನು ಅಷ್ಟು ಭೋಗ ಮಾಡ್ತಾನೆ. जिसको इंद्रिय का दुख सहा नहीं जाता, जिसको करने के लिए और कुछ सार्थक जीवन में है नहीं, वो उतना भोग करेगा. ಅರ್ಥ ಆಗ್ತಿದೆ ಇಲ್ಲ? ವಿಚಿತ್ರ ಅನ್ನಿಸ್ತಾ ಇದೆ. ನಾವು ಎಷ್ಟು ಭೋಗ ಸಾಮಗ್ರಿಯನ್ನ ನೋಡ್ತೇವೆ ಅದು ಅಷ್ಟು ವಿಕೃತಿ ಇದೆ. ಇದು ಅರ್ಥ ಆಗೋದಿಲ್ಲ, ಹಂಗಾಗಿ ನಾವು ಧರ್ಮವನ್ನೇ ಬಿಟ್ಟು ಬಿಡ್ತೀವಿ ದೂರ. ನಾವೇನ್ ಮಾಡ್ಬಿಡ್ತೀವಿ? ಧರ್ಮ ಮಾಡದೇ ಇರೋರು ಚೆನ್ನಾಗಿದ್ದಾರೆ, ಮತ್ತೆ ಧರ್ಮ ಮಾಡಬೇಕು? ರೇ ಭೈ, ಸುಖ, ಸಮೃದ್ಧಿ, ಶಾಂತಿ ಇದ್ರದ್ದು ಯಾವುದಾದ್ರೂ ಸ್ವರೂಪ ನನಗೆ ಗೊತ್ತಿದ್ರೆ ತಾನೆ ನಾನು ಧರ್ಮದತ್ತ ಬರೋದು. भोग का अर्थ बिल्कुल सुख नहीं होता. भोग दुख का लक्षण है. सील ಹೊಡಿಬೇಕಿದ್ ನಮ್ಮ ಮನಸ್ಸಲ್ಲಿ. ಭೋಗ दुखद लक्षण ಇದೆ, ये सुख का लक्षण नहीं. नहीं तो मुनिराज को तो महादुखी बोल दोगे हम लोग सब. क्या? ಭೋಗ ದುಃಖದ ಕಾರಣ ಇದೆ. तो ಇನ್ಮೇಲೆ ಜಿನ್ವಾಣಿ ದೃಷ್ಟಿಯಿಂದ, ಜ್ಞಾನದ ದೃಷ್ಟಿಯಿಂದ ಪ್ರಪಂಚವನ್ನು ನೋಡಿದ್ರೆ, ಭೋಗ ನೋಡಿದ್ರೆ ಏನಾಗಬೇಕು? जिगुप्से. भोग देखते ही ये समझ में आए कि ये दुख है. ಅತ್ಯಂತ ಪರಾಧೀನತೆಯಿಂದ ಭೋಗಗಳನ್ನ ಭೋಗಿಸುವಂತಹ ಅನಿವಾರ್ಯ ಸ್ಥಿತಿ ನನಗಿದೆ. तो ಭೋಗಗಳನ್ನ ಭೋಗಿಸುವಾಗ ನನಗೇನು ಅನಿಸ್ಬೇಕು? ಇದು ದುಃಖ ಇದೆ, ಆದ್ರೆ ಅನಿವಾರ್ಯ ಇದೆ. तो ಯಾರಿಗೆ ಭೋಗ ಭೋಗಿಸೋದು ಅನಿವಾರ್ಯ ಸ್ಥಿತಿಯಲ್ಲಿ ಮಾತ್ರ ಭೋಗಿಸ್ತಾ ಇದ್ದಾನೆ, ಯಾರಿಗೆ ಅದು ದುಃಖ ಅನ್ನಿಸ್ತಾ ಇದೆ, ಅವನ ಜೀವನದಲ್ಲಿ ಧರ್ಮ ಇದೆ. ಬೈ, 2 ದೋಣಿಯಲ್ಲಿ ಕಾಲಿಟ್ರೆ ಮುಗಿಯೋದಿಲ್ಲ ಜೀವನ. ಕಿ ಸ್ವಲ್ಪ ಧರ್ಮನೂ ಸರಿ, ಸ್ವಲ್ಪ ಸಂಸಾರನೂ ಸರಿ, ಎರಡೂ ಬೇಕಲ್ಲ. तो ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಣ.
ಈ ಬ್ಯಾಲೆನ್ಸ್ ಮಾಡುವಂತಹ ವಿಷಯ ಏನಿದೆಯಲ್ಲ, ಇದು ಧರ್ಮದಿಂದ ದೂರ ಉಳಿಯಕ್ಕೆ ನಾವು ಮಾಡಿಕೊಂಡಿರೋ ಉಪಾಯ ಇದೆ. ಸಂಸಾರದ ವಿಷಯ ಅನಿವಾರ್ಯ ಇದೆ, ಆದರೆ ಅದು ಸುಖದ ಲಕ್ಷಣ ಅಲ್ಲ. ಎಲ್ಲೆಲ್ಲಿ ನಾವು ಭೋಗ ಸಾಮಗ್ರಿಯನ್ನು ಜಾಸ್ತಿ ನೋಡ್ತೀವಿ, ಅಲ್ಲಲ್ಲಿ ಸುಖದ ಕಲ್ಪನೆ ಮಾಡ್ಕೊಳ್ಳೋದಿಲ್ಲ. ಆವಾಗ ನಮಗೆ ಧರ್ಮದ ಫಲ ಅರ್ಥ ಆಗುತ್ತೆ. ಧರ್ಮದ ಫಲ ಏನು? ಆಚಾರ್ಯ ಹೇಳಿಲ್ಲ ಧರ್ಮದ ಫಲ ಅಂದ್ರೆ ಭೋಗ ಸಾಮಗ್ರಿ. ಅದಂತೂ ಹೊಟ್ಟಕ್ಕೆ ಸಮಾನ ಅಂತ ಹೇಳಿದ್ರು. ಅದು ಫಲ ಅಲ್ಲ ಧರ್ಮದ್ದು. ಕಿ ಧರತಿಯೋ ಉತ್ತಮೇ ಸುಖೇ, ಅದು ಧರ್ಮದ ಫಲ ಇದೆ. ಕಿ ಧರ್ಮ ಯಾವುದಕ್ಕೆ ಯಾವುದು ಉತ್ತಮ ಸುಖದಲ್ಲಿ ಇಡುತ್ತೆ. ಈಗಿರೋ ನಿಕೃಷ್ಟವಾದ ಯಾವ ಸುಖ ಇದೆ ಅದರಿಂದ ಉತ್ತಮ ಸುಖದ ಕಡೆ ಕರ್ಕೊಂಡು ಹೋಗುತ್ತೆ. ಅದು ಧರ್ಮ ಇದೆ. ಆದ್ರೆ ನಾವೇನ್ ಅನ್ಕೊಂಡ್ಬಿಟ್ವಿ, ಯಾರು ಧರ್ಮ ಮಾಡ್ತಾನೆ ಅವನಿಗೆ ಜಾಸ್ತಿ ಭೋಗ ಸಾಮಗ್ರಿ ಸಿಗುತ್ತೆ, ಯಾರು ಧರ್ಮ ಮಾಡ್ತಾನೆ ಅವ್ನಿಗೆ ಲಾಟ್ರಿ ಹೊಡೆಯುತ್ತೆ, ಯಾರು ಧರ್ಮ ಮಾಡ್ತಾನೆ ಅವನ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ. ಅರೆ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ, ಇದು ಪುಣ್ಯದ ಉದಯ ಅಲ್ಲ, ये पाप का उदय है. समझो बात को, क्या समझ में आ रहा है? जितना जितना जीवन में भोग सामग्री आ रही है, इसका अर्थ क्या हुआ? वो कहते थे सेठ जी के 7 फैक्ट्री थे, तो और एक फैक्ट्री का उद्घाटन हो रहा था. तो महाराज जी ने बोला सेठ जी 7 ही नरक होते हैं. क्या ನಮ್ಮ ದೃಷ್ಟಿಯಲ್ಲಿ ಧರ್ಮದ ಏನೋ ವಿಚಿತ್ರ ಸ್ವರೂಪ ತಂದ್ಕೊಂಡ್ಬಿಟ್ಟಿದ್ದೇವೆ ನಾವು. धर्म के नाम पर कूड़ा कचरा. कि ಧರ್ಮ ಮಾಡ್ತಿದ್ದೀವಿ ಇದರ ಅರ್ಥ ಆರೋಗ್ಯ ಚೆನ್ನಾಗಿರುತ್ತೆ. ಬೈ ಪ್ರತಿಯೊಂದು ಸಂಯೋಗ ಆಧಾರಿತ ಇದೆ. ಸಂಯೋಗಗಳು ಹೇಗಿರುತ್ತೆ ಹಾಗೆ ನಡೆಯುತ್ತೆ. उसमें धर्म का क्या लेना देना? हर कोई संयोग को धर्म से क्यों जोड़ते हैं हम? वो तो संयोग है. ಆ ಸಂಯೋಗದ ಪರಿಣಾಮನೇ ಹೆಂಗಾಗುತ್ತೆ ಹಂಗಾಗತ್ತೆ. ಪಾರ್ಶ್ವನಾಥ್ ಮುನಿಗೆ ಉಪಸರ್ಗ ಆಗಿದೆ, ಇದರ ಅರ್ಥ ಏನು? ಪಾಪಿ ಥೇ. बोलो, ಉಪಸರ್ಗ ಆಗಿತ್ತು ತಾನೆ ಪಾರ್ಶ್ವನಾಥ ಮುನಿಗೆ. तो ಇದರ ಅರ್ಥ ಏನು? ಪಾಪಿ. ಬೈ ಪಾಪ ಪುಣ್ಯದ ನಿರ್ಧಾರ ಪರಿಣಾಮಗಳಿಂದ ಆಗುತ್ತೆ. ಕಾ ದೇಖ್ರೆ? ಉಪಸರ್ಗವನ್ನು ನೋಡಿ ಹೇಳ್ಬಿಟ್ರು ಪಾಪದ ಉದಯ, ಅರಮನೆ ನೋಡಿ ಹೇಳ್ಬಿಟ್ರು ಪುಣ್ಯದ ಉದಯ. ನೈ ನೈ ನೈ, ಪರಿಣಾಮಮೇವ ಕಾರಣಂ ಪುಣ್ಯ ಪಾಪಯೋ. ಪುಣ್ಯ ಪಾಪಗಳಿಗೆ ಕಾರಣ ಪರಿಣಾಮಗಳಿದೆ, ವಸ್ತುಗಳಿಲ್ಲ, ವ್ಯಕ್ತಿ ಅಲ್ಲ, ಸಾಮಗ್ರಿ ಅಲ್ಲ. ಇದು ಎಷ್ಟು ನಿಖರವಾಗಿ ನಮಗೆ ಅರ್ಥ ಆಗುತ್ತೆ, ಅಷ್ಟು ಪ್ರಮಾಣದಲ್ಲಿ ಧರ್ಮದ ಪ್ರವೇಶ ಆಗುತ್ತೆ. ನೋಡುವ ದೃಷ್ಟಿ ಬೇಕಾಗಿದೆ. ಎಷ್ಟು ಹೊಟ್ಟೆ ಹಸಿತಾ ಇದೆ, ಅದು ಪುಣ್ಯದುದಿಯನೋ ಪಾಪದುದಿಯನೋ? ಅಜ್ಜಿ ಏನ್ ಅನ್ಸುತ್ತೆ ನಮ್ಗೆ? ಅಚ್ಚ ಹೊಟ್ಟೆ ಹಸಿದಾಗ ಆಹಾರ ಸಿಕ್ತು, ಇದು ಪುಣ್ಯದುದಿಯನೋ ಪಾಪದುದಿಯನೋ? ಏನನ್ಸುತ್ತೆ? अब तो पुण्य का हो गया. पुण्य पाप का कुछ लेना देना नहीं इससे. इस हिसाब से तो
आदिनाथ स्वामी को आहार नहीं मिला तो अरे ಯಾವ ಜೀವನ ನಡೀತಾ ಇದೆ ಅಲ್ಲಿ ಪುಣ್ಯ ಪಾಪವನ್ನ ನೋಡಬೇಕಾದ್ರೆ ಪರಿಣಾಮಗಳನ್ನು ನೋಡಬೇಕು. वो तो देखा नहीं. ಕೊನೆ ಸ್ವಾಧ್ಯಾಯದಲ್ಲಿ ನಾವು ಚರ್ಚೆ ಮಾಡಿದ್ವಲ್ಲ, ಪ್ರಥಮಾನು ಯೋಗದಲ್ಲಿ ಸ್ಥೂಲ ಕರ್ಮದ ಉದಯವನ್ನ ತೋರ್ಸಕ್ಕೆ ಇದನ್ನೆಲ್ಲ ಹೇಳ್ತಾರೆ. ಬಹುತ್ ಸ್ಥೂಲ ಬಾತೆ ತುಂಬಾ ಮಕ್ಕಳಿಗೆ ಹೇಳೋ ಮಾತಿದೆ. तो ಕರ್ಮವನ್ನ ನೋಡೋದಾದ್ರೆ ಭಾವನೆಗಳನ್ನು ನೋಡೋದು. ಇಲ್ಲ ಅಂದ್ರೆ ನಾವು ಯಾರ್ಯಾರಿಗೆ ಆಹಾರ ಸಿಕ್ಕಿಲ್ಲ ಅದು ಪಾಪ, ಯಾರ್ಯಾರಿಗೆ ಆಹಾರ ಸಿಕ್ಕಿದೆ ಅದು ಪುಣ್ಯ, ಯಾರ್ಯಾರ್ದು ಆರೋಗ್ಯ ಚೆನ್ನಾಗಿದೆ ಪುಣ್ಯ, ಚೆನ್ನಾಗಿಲ್ಲ ಯಾರ್ಯಾರ ಹತ್ರ ಸಂಪತ್ತಿ ಇದೆ ಪುಣ್ಯ, ಇಲ್ಲ ಅಂದ್ರೆ ಈ ಪರಿಭಾಷೆಗಳನ್ನೇ ಮಾಡ್ಕೊಂಡು ಕೂತಿದ್ದೇವೆ ತಾನೆ. ಎಷ್ಟು ಸ್ಪಷ್ಟ ಇದೆ, ಎಲ್ಲೂ ಯಾವ ಅನುವಾದನೂ ನೋಡೋದು ಬೇಕಾಗಿಲ್ಲ. ಪರಿಣಾಮಂ ಏವ ಕಾರಣಂ ಆಹು ಪುಣ್ಯ ಪಾಪಯೋ, ಪುಣ್ಯ ಪಾಪಗಳಿಗೆ ಭಾವನೆಗಳ ಮಾತ್ರ ಕಾರಣ ಇದೆ. तो ಪುಣ್ಯದ ಉದಯ ಪಾಪದ ಉದಯ ಸಂಯೋಗಗಳನ್ನು ನೋಡಿ ನಿರ್ಧಾರ ಮಾಡೋದಿಲ್ಲ, ಮತ್ತು ಮುಂದಿನ ಬಂಧ ಕೂಡ ಸಂಯೋಗಗಳನ್ನು ನೋಡಿ ಮಾಡೋದಿಲ್ಲ. ಎರಡೂ ತಿಳ್ಕೊಳ್ಳೋದಿದೆ. ಬಂಧ ಕೂಡ ಪುಣ್ಯದಿಂದನೇ ಆಗೋದಿದೆ. तो ಉದಯ ಬಂದಾಗ ಆ ಉದಯ ಕೂಡ ಪರಿಣಾಮಗಳಲ್ಲೇ ಕಾಣಿಸೋದಿದೆ. ಆಚಾರ್ಯ ಏನ್ ಹೇಳಿದ್ರು? ಪ್ರತಿಕೂಲ ಪ್ರತಿಭಾಸನಂ ದುಃಖಂ ಪಾಪಂ, ಅನುಕೂಲ ಪ್ರತಿಭಾಸನಂ ಸುಖಂ. तो ಪುಣ್ಯದ ಉದಯ ಇದೆ ಅನ್ನೋದು ಹೆಂಗ್ ಗೊತ್ತಾಗುತ್ತೆ? कि ನನಗೆ ಅನುಕೂಲ ಅನ್ನಿಸ್ತಾ ಇದೆಯೋ ಪ್ರತಿಕೂಲ ಅನ್ನಿಸ್ತಾ ಇದೆಯೋ, ಪರಿಣಾಮಗಳಲ್ಲಿ ಏನು ಅನ್ನಿಸ್ತಾ ಇದೆ. ನನಗೆ ಪರಿಣಾಮಗಳಲ್ಲಿ ಅನುಕೂಲ ಅನ್ನಿಸ್ತಾ ಇದ್ರೆ ಪುಣ್ಯ, ಪರಿಣಾಮಗಳಲ್ಲಿ ಪ್ರತಿಕೂಲ ಅನ್ನಿಸ್ತಾ ಇದ್ರೆ ಪಾಪ. ಸಾಮಗ್ರಿ ಯಾವುದಾದ್ರೂ ಇರ್ಬೋದು, ಪರಿಸ್ಥಿತಿ ಏನಾದ್ರೂ ಇರ್ಬೋದು. ಮನೆಯಲ್ಲಿ ಮಗ ಇದ್ದಾನೆ, ಅನುಕೂಲ ಅನ್ನಿಸ್ತಾ ಇದೆ ಪುಣ್ಯ, ಪ್ರತಿಕೂಲ ಅನ್ನಿಸ್ತಾ ಇದ್ರೆ ಪಾಪ. ಪರಿಣಾಮ ಕೂತು ದೇಖೋನ. ಮತ್ತು ಮನೆಯಲ್ಲಿ ಮಗ ಇಲ್ಲ, ಪ್ರತಿಕೂಲ ಅನ್ನಿಸ್ತಾ ಇದೆ ಪಾಪ, ಅನುಕೂಲ ಅನ್ನಿಸ್ತಾ ಇದೆ ಪುಣ್ಯ. ನಾವು ಪ್ರತಿಯೊಂದರಲ್ಲೂ ಈ ಪರಿಭಾಷೆಯನ್ನ ಅಪ್ಲೈ ಮಾಡಿ ನೋಡ್ಕೋತಾ ಇದ್ರೆ ನಮ್ಮ ಜೀವನದಲ್ಲಿ ಸಹಜವೇ ಸುಖ ಬರುತ್ತೆ. ಅದು ಅನುಭವಕ್ಕೆ ಬರುತ್ತೆ, ಯಾರಿಗೂ ಹೇಳೋದಿಲ್ಲ, ಅನುಭವಕ್ಕೆ ಬರುತ್ತೆ. ಫಿರ್ ಅವಾಗ ಯಾವ ಮನೋರಂಜನೆಯ ಈ ಮಾಧ್ಯಮಗಳ ಅವಶ್ಯಕತೆ ಬರೋದಿಲ್ಲ, ಅವಾಗ ಅವನು ಸುಖಿ ಇದ್ದಾನೆ. ತೋ ಏನ್ ಹೇಳ್ತಿದ್ದಾರೆ? ಕೃತ್ವಾ ಧರ್ಮ ವಿಘಾತಂ, ಕೃತ್ವಾ ಧರ್ಮ ವಿಘಾತಂ, ಧರ್ಮವನ್ನ ನಾಶ ಮಾಡಿ, ವಿಷಯ ಸುಖಾನಿ ಅನುಭವಂತಿ ಯೇ ಮೋಹಾತ್, ಮೋಹಾತ್ ಮೋಹದಿಂದ, ಯೇ ಅಂದ್ರೆ ಯಾರು, ವಿಷಯ ಸುಖಾನಿ ಅನುಭವಂತಿ, ವಿಷಯ ಸುಖಗಳನ್ನು ಅನುಭವಿಸ್ತಾರೆ. ವಿಷಯ ಸುಖ ಪಂಚೇಂದ್ರಿಯ ಸುಖ. ಅವ್ರು ಹೆಂಗ್ ಮಾಡ್ತಿದ್ದಾರೆ? ಆ ಛಿದ್ಯ ತರೂನ್ ಮೂಲಾತ್, ಬುಡದಿಂದ ವೃಕ್ಷವನ್ನ ಕಿತ್ತು ಹಾಕಿ, ಗೃಹಂತಿ ಫಲಾನಿ ಪಾಪಾಹ, ಅವರು ಫಲವನ್ನ ಪಡೆಯೋ ಪ್ರಯತ್ನ ಮಾಡ್ತಿದ್ದಾರೆ. ಅರ್ಥ ಆಗ್ತಿದೆ? ನಾವು ಸಂಪೂರ್ಣ ಧರ್ಮವೆಂಬ ವೃಕ್ಷವನ್ನೇ ಕಿತ್ತು ಹಾಕದೇನೆ, ಆ ಧರ್ಮವೆಂಬ ವೃಕ್ಷದಿಂದ ಅನಾಯಾಸವಾಗಿ ಕೆಳಗಡೆ ಯಾವ ಫಲಗಳು ಬೀಳುತ್ತೆ ಅವುಗಳನ್ನು ಮಾತ್ರ ಸ್ವೀಕಾರ ಮಾಡ್ತಾ ಇದ್ರೆ ಧರ್ಮ ವೃಕ್ಷ ಸತತವಾಗಿ ಮತ್ತಷ್ಟು ಸಮೃದ್ಧವಾಗುತ್ತಾ ಮುಂದೆ ಹೋಗುತ್ತೆ. ಇಲ್ಲಾಂದ್ರೆ ಬಾಡಿ ಬತ್ತಿ ಒಣಗೋಗ್ಬಿಡುತ್ತೆ. ಒಣಗೋದಾಗ ಅದಕ್ಕೆ ದರಿದ್ರ ಜೀವನ ಅಂತಾರೆ.
ಅಲ್ಲಿ ಸಾಮಗ್ರಿಗಳು ಸಾಕಷ್ಟಿರುತ್ತೆ. ವಿಚಾರ ಕರೋ, ಒಬ್ಬ ವ್ಯಕ್ತಿ ಅವನ ಹಿಂದೆ 100 ಜನನ್ನ ಕರ್ಕೊಂಡು ಹೋಗ್ತಿದ್ದಾನೆ ಯಾವಾಗಲೂ. ಅವನಿಗೆ ತುಂಬಾ ಧೈರ್ಯವಂತ ಅನ್ನೋದು. ಜಗಳ ಆಗ್ತಾ ಇದ್ದಂತೆ ಫೋನ್ ಏನ್ ಮಾಡ್ತಾನೆ, ಈಗ ಫೋನ್ ಮಾಡ್ತೀನಿ 4 ಜನ ಬರ್ತಾರೆ. ನಿಜವಾಗ್ಲೂ ಇವನಿಗೆ ಧೈರ್ಯ ಇದ್ರೆ ಇವನು ಏನ್ ಮಾಡ್ತಿದ್ದ, ನಾನು ಇಲ್ಲೇ ನಿಂತಿದ್ದೀನಿ ಬಾ ನೋಡೋಣ. ಇವನೇನ್ ಮಾಡ್ತಿದ್ದಾನೆ, ಫೋನ್ ಮಾಡ್ತಾ ಇದ್ದಾನೆ. ಇದರ ಅರ್ಥ ಏನು, ये ऑलरेडी कमजोर आदमी है, नाटक कर रहा है बलवान होने का. ಹಾಗೆ ಜಿನವಾನಿ ಹೇಳ್ತಾ ಇದೆ, ಯಾರು ಎಷ್ಟು ಸಂಗ್ರಹ ಮಾಡ್ತಾ ಇದ್ದಾರೆ, वो उतना भयभीत दुखी है, वो उतना दरिद्र है. क्यों? इकट्ठा करने की आवश्यकता क्यों पड़ रही है? ನಮಗೆ ಯಾರಿಗೆ ಎಷ್ಟು ಅವಶ್ಯಕತೆ ಅನಿಸ್ತಾ ಇದೆ, ಜೀವನ ಅಷ್ಟು ದರಿದ್ರ ಇದೆ. नहीं तो आवश्यकता नहीं पड़ती ना. ಅವಶ್ಯಕತೆ ಅನಿಸ್ತಾ ಇದೆ, ಇದರ ಅರ್ಥ ದುಃಖ ಜಾಸ್ತಿ ಇದೆ. ನಾವೇನಾದ್ರೂ ಸಂಗ್ರಹ ಮಾಡಿದ್ರೆ ಏನಕ್ಕೆ ಮಾಡ್ತೀವಿ, ದುಃಖ ಕಮ್ಮಿ ಆಗಲಿ ಅಂತ. ಸಂಗ್ರಹ ಏನು ತೋರಿಸ್ತಾ ಇದೆ, ದುಃಖ ಜಾಸ್ತಿ ಇದೆ. ಎಷ್ಟು ದುಃಖ ಜಾಸ್ತಿ ಇದೆ ಅಷ್ಟು ಸಂಗ್ರಹ ಜಾಸ್ತಿ ಮಾಡ್ತಾನೆ. ಎಷ್ಟೆಷ್ಟು ಸಂಗ್ರಹ ಮಾಡ್ತಾನೆ ಅಷ್ಟೆಷ್ಟು ಧರ್ಮ ವೃಕ್ಷದ ರೆಂಬೆಗಳನ್ನ ರೆಂಬೆ ಕೊಂಬೆಗಳನ್ನ ಕಟ್ ಮಾಡ್ತಾ 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 ಎಲ್ಲ ರೆಂಬೆ ಕೊಂಬೆಗಳು ಹೊರಟೋಗ್ಬಿಟ್ರೆ ಉಳಿಯೋದೇನು, ಕಾಂಡ ಬುಡ. ಅನಿವಾರ್ಯವಾಗಿ ಒಂದು ದಿನ ಏನ್ ಮಾಡ್ತಾನೆ, ಅದಕ್ಕೆ ಉಪದೇಶ ಏನು ಹೇಳ್ತಾ ಇದೆ, ಧರ್ಮ ವೃಕ್ಷವನ್ನ ಕಾಪಾಡು, ಅದರಿಂದ ಅನಾಯಾಸವಾಗಿಯೇ ಫಲಗಳು ಕೆಳಗಡೆ ಬೀಳುತ್ತೆ, ಅದನ್ನು ಅನುಭವಿಸು. ಅರ್ಥ ಆಗ್ತಿದೆ? ಜೀವನದ ಗೃಹಸ್ಥ ಜೀವನಕ್ಕೆ ಎಷ್ಟು ಅನಿವಾರ್ಯವಾದಂತಹ ಸಾಮಗ್ರಿ ಇದೆ ಅದನ್ನು ಅನುಭವಿಸು. ಅದನ್ನ ಬಿಟ್ಟು ಎಲ್ಲಿ ಸಂಕಲ್ಪ ವಿಕಲ್ಪಗಳಿಗೆ ಹೋಗ್ಬಿಟ್ರೆ ಅದು ಗೃಹಸ್ಥ ಜೀವನಕ್ಕೂ ವಿರುದ್ಧ ಆಗುತ್ತೆ. ಅದರ ಅರ್ಥ ನಿನ್ನ ಜೀವನದಿಂದ ಧರ್ಮ ವೃಕ್ಷ ನಷ್ಟ ಆಗಿದೆ. ಮೊದಲು ಸಂಕಲ್ಪ ವಿಕಲ್ಪವನ್ನು ಮಾಡೋದು ಬಿಡೋದು. ನಾವು ಶ್ರಾವಕಾಚಾರದಲ್ಲಿ ಚರ್ಚೆ ಮಾಡಿದ್ದೀವಿ. ವೈತು ಚರ್ಚೆ ಏನು ಅದಾಗದೆ ಯಾವಾಗ ಬರುತ್ತೆ, ಅದಾಗದೆ ಯಾವಾಗ ಬರುತ್ತೆ ಅಂದ್ರೆ ನಾವು ಯಾವಾಗ ಅದನ್ನ ತಲೆ ಮೇಲೆ ಕೂರಿಸಿದ್ದೀವಿ. ನಮಗೆ ಯಾವಾಗ ಅನ್ಸತ್ತೆ ಅದಿಲ್ಲದೆ ಕೆಲಸ ನಡೆಯೋದಿಲ್ಲ. ನಮಗೆ ಯಾವಾಗ ಅನ್ಸತ್ತೆ ಅದೇ ಸುಖಕ್ಕೆ ಕಾರಣ ಇದೆ. ನಮ್ಗೆ ಯಾವಾಗ ಅನ್ಸತ್ತೆ ಅದಿಲ್ಲದೆ ಜೀವನ ಇಲ್ಲ. ಅವಾಗ ಏನಾಗುತ್ತೆ, ಪದೇ ಪದೇ ಅದೇ ವಿಚಾರ ಬರುತ್ತೆ, ಪದೇ ಪದೇ ಅದೇ ವಿಚಾರ ಬರುತ್ತೆ. ಕ್ಯೂ ಆತ है ವಿಚಾರ? ಈ ವಿಚಾರಗಳಾಗುತ್ತೆ ಯಾಕಂದ್ರೆ ನಮ್ಮ ಬುದ್ಧಿ ಹೇಳುತ್ತೆ ಅದಿಲ್ಲದೆ ಜೀವನದಲ್ಲಿ ಸುಖ ಇಲ್ಲ. ಧರ್ಮ तो ठीक है चल रहा है, ಆದರೆ ಆ ವಸ್ತುಗಳು, ಆ ಸಾಮಗ್ರಿ, ಆ ವ್ಯಕ್ತಿ, ಆ ಸಂಬಂಧ ಅದಿಲ್ಲದೆ ಜೀವನ ಇಲ್ಲ. ಬುದ್ಧಿಯಲ್ಲಂತೂ ಹೀಗೆ ಯೋಚನೆ ಇರುತ್ತೆ. ಅಂದ್ರೆ ಇದಕ್ಕಿಂತ ಮುಖ್ಯ ಅದು ಅನಿಸ್ತಾ ಇರುತ್ತೆ. ವಿಚಾರ ಖಂಡಿತವಾಗಿಯೂ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಯಾರಿಗೆ ಬರೋದಿಲ್ಲ? ಯಾರಿಗೆ ಕಮ್ಮಿ ಆಗ್ತಾ ಹೋಗುತ್ತೆ, ಯಾವ ವ್ಯಕ್ತಿ ಈ ತರ ವಿಚಾರವನ್ನ ಮುಂದುವರಿಸ್ತಾನೆ ಅವನಿಗೆ ಕಮ್ಮಿ ಆಗ್ತಾ ಬರುತ್ತೆ. ಹೆಂಗ್ ಕಮ್ಮಿ ಆಗುತ್ತೆ? ಸಹಜವಾಗಿ ಕಮ್ಮಿ ಆಗುತ್ತೆ. ಅದೇ ಧರ್ಮದ ಫಲ ಇದೆ, ಅದೇ ಧರ್ಮದ ಫಲ ಇದೆ. ಅದಕ್ಕೆ ಸುಖ ಅಂತ ಕರೀತಾರೆ, ಅದಕ್ಕೆ ಉತ್ತಮ ಸುಖ ಅಂತ ಕರೀತಾರೆ. ಉತ್ತಮ ಸುಖ और कुछ नहीं होता. ಏನೋ ಕಲ್ಪನೆ ಮಾಡ್ಕೊಂಡು ಉತ್ತಮ ಸುಖ ಅಂದ್ರೆ ಯಾರಿಗೆ ಎಷ್ಟು ಪರಚಿಂತನೆ ಕಮ್ಮಿ ಆಗಿದೆ ಅವನಿಗೆ ಅಷ್ಟು ಉತ್ತಮ ಸುಖ ಇದೆ.
ಪರಚಿಂತೆ ಅಂತೂ ನಮ್ಮೆಲ್ಲರಿಗೂ ಸತತ ಬರುತ್ತೆ. ಎಷ್ಟೆಷ್ಟು ಪರಿಣಾಮ ವಿಶುದ್ಧಿ ಆಗುತ್ತೆ ಸ್ವಾಧ್ಯಾಯದಿಂದ ಅಷ್ಟಷ್ಟು ನಿಂತು ಹೋಗುತ್ತೆ. ಅದೇ ಫಲ ಇದೆ. ಆ ಫಲಕ್ಕೋಸ್ಕರನೇ ಧರ್ಮವನ್ನು ಮಾಡೋದಿದೆ. ಅದನ್ನು ನಿಲ್ಲಿಸೋ ಪ್ರಯತ್ನ ಮಾಡೋದಿಲ್ಲ. ವಿಚಾರ ಬರ್ತಾ ನಾನೀಗ ವಿಚಾರ ಮಾಡೋದಿಲ್ಲ, ಈ ಪ್ರಯತ್ನಕ್ಕೆ ಹೋಗೋದಿಲ್ಲ. ಜಿನ್ವಾಣಿ ಉಪದೇಶ ಏನು ಹೇಳ್ತಾ ಇದೆ, ಯಾವಾಗ ಪರ ವಿಚಾರಗಳು ಬರ್ತಾ ಇದೆ ಅದನ್ನು ನಿಲ್ಲಿಸೋ ಪ್ರಯತ್ನ ಸೂಕ್ತ ಅಲ್ಲ. ಪ್ರಯತ್ನ ಇದೆ ಕಣ್ತೆರೆದು ನೋಡೋದನ್ನ. ಜೀವಿಯ ಕೆಲಸ ಏನಿದೆ, ಜ್ಞಾನ ದರ್ಶನ ಇದೆ ತಾನೆ. ಜ್ಞಾನದಿಂದ ನನಗೆ ಪರದ್ರವ್ಯದ ವಿಚಾರ ಬರ್ತಾ ಇದೆ ಅಂತ ತಿಳ್ಕೊಂಡ್ರೆ ಸಾಕು. ನನಗೇ ತಿಳಿದ ವಿಚಾರ ಬರ್ತಾ ಇದೆಯಾ, ಹಾಗಾದ್ರೆ ಸಮಸ್ಯೆ ಇದೆ. ನನಗೆ ತಿಳಿತಾ ಇದ್ದಂತೆ ಬರ್ತಾ ಇದೆ, फिर कोई दिक्कत नहीं. क्या ಹೋಶೋ ಹವಾಸ್ ಮೇ ಜ್ಞಾನಪೂರ್ವಕವಾಗಿ ಎಚ್ಚರಿಕೆಯಿಂದ ನನಗೆ ಯಾವ ಚಿಂತನೆ ಬರ್ತಾ ಇದ್ರೂ ತೊಂದರೆ ಇಲ್ಲ. ಸಮಸ್ಯೆ ಏನಾಗ್ತಿದೆ, ನಾವು ಪ್ರಜ್ಞೆ ತಪ್ಪೋಗ್ಬಿಟ್ಟಿದ್ದೀವಿ. ಎಚ್ಚರಿಕೆ ಇಲ್ಲ, ಕೋಮಾ. ಕೋಮಾ ಸ್ಟೇಜಲ್ಲಿ ವಿಚಾರಗಳು ನಡೀತಾ ಇದೆ. ಜಿನ್ವಾನಿ ಹೇಳುತ್ತೆ, ಕೋಮಾದಲ್ಲಿ ನೀನು ಯಾವ ವಿಚಾರ ಮಾಡಿದ್ರೂ ವ್ಯರ್ಥ ಇದೆ, ಪಾಪ ಇದೆ. ಪೆಲೆ ಹೋಶ್ ಮೇ ಆ ಜಾओ. ಕ್ರೋಧ ಬರ್ತಾ ಇದೆ, ಕೊಯ್ ಬಾತ್ ನೀ. ಆದ್ರೆ ನನಗೆ ಕ್ರೋಧ ಬರ್ತಾ ಇದೆ ಅಂತ ಜ್ಞಾನಪೂರ್ವಕವಾಗಿ ನೀನು ನೋಡ್ತಾ ಇದೀಯೇನು, तो वही तो समस्या है ना, इसलिए तो देखते नहीं. ಯಾವಾಗ ನಾನು ಎಚ್ಚರ ಆಗ್ಬಿಡ್ತೀನಿ, ನಾನು ಮಾತ್ರ ನೋಡಕ್ಕೆ ಶುರು ಮಾಡ್ತೀನಿ, ನೋಡ್ತಾ ಇದ್ದಂತೆನೆ ಯಾವುದು ಘಟಿಸ್ಬೇಕು ಅದು ಘಟಿಸುತ್ತೆ, ಯಾವುದು ಹೋಗಬೇಕು ಅದು ಹೋಗುತ್ತೆ. ಕುछ ಪ್ರಯತ್ನ ನೀ ಕರ್ನ. ಅರ್ಥ ಆಗ್ತಿದೆ? ಧರ್ಮ ವೃಕ್ಷವನ್ನು ರಕ್ಷಿಸಲಿಕ್ಕೆ ನಾನು ಎಚ್ಚರ ಆಗಬೇಕಿದೆ ಅಷ್ಟೇ. ಧರ್ಮ ಸಹಜವಾಗಿ ಪ್ರವೇಶ ಆಗುತ್ತೆ.